ಇವತ್ತು ದೇವರ ವಾಕ್ಯವನ್ನು ಹೇಳೋದಕ್ಕೋಸ್ಕರವಾಗಿ ಬಂದಿರುವಂತಹ ಪಾಸ್ಟರ್ ಸುರೇಶ್ ಪೂಜಾರಿ ಎಂಬುದಾಗಿ ಅವರ ಹೆಸರಾಗಿದೆ. ಕರ್ತನಾದ ದೇವರಿಗೆ ಸ್ತೋತ್ರವಾಗಲಿ. ಪಾಸ್ಟರ್ ಸುರೇಶ್ ಅವರು 2006 ಆ ಇಸವಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುವುದಕ್ಕೋಸ್ಕರ ಕರ್ತನ ಅವಸರ ಕೊಟ್ಟಿದ್ದಾನೆ. ಆ ಸಮಯದಲ್ಲಿ ದೇವರ ದಾಸರು ಮುಂಬಯಿಯಲ್ಲಿ ಕೆಲಸ ಮಾಡುತ್ತಾ ಇದ್ದರು. ಅಲ್ಲಿಂದ ತಾನು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿದ ಕಾರಣ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಇವತ್ತು ಕೂಡ ಮನೆಗೆ ಹೋಗುವ ಸ್ಥಿತಿ ಇಲ್ಲ. ಎಷ್ಟೊಂದು ಕರ್ತನಿಗೋಸ್ಕರವಾಗಿ ತನ್ನ ಜೀವನವನ್ನು ಸಮರ್ಪಿಸಿದ್ದಾನೆ. ಮನೆಗೆ ಹೋಗಲಿಕ್ಕೆ ಇವತ್ತು ಕೂಡ ಆಗುವುದಿಲ್ಲ. ಮನೆಯವರು ಒಳಗಡೆ ಬರುವುದಕ್ಕೋಸ್ಕರ ಅಧಿಕಾರ ಸ್ವಾತಂತ್ರ್ಯವನ್ನು ಕೊಟ್ಟಿಲ್ಲ. ಸೊ ಅಷ್ಟೊಂದು ಕಷ್ಟವನ್ನು ಕರ್ತನಿಗೋಸ್ಕರವಾಗಿ ಅನುಭವಿಸಿ ಜೀವಿಸುವಂಥ ಒಬ್ಬ ದೇವರ ದಾಸರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಆ ಕರ್ತನ ದಾಸನ ಮುಖಾಂತರವಾಗಿ ನಾವು ವಾಕ್ಯವನ್ನು ಕೇಳುವಾಗ ನಮ್ಮ ಜೀವನದಲ್ಲಿ ತುಂಬ ಆಶೀರ್ವಾದ ದೇವರು ಕೊಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನು ಮತ್ತೆ ಅಲ್ಲಿಂದ ದುಬೈಗೆ ಹೋಗಿ 2012ರಲ್ಲಿ ಮೊದಲನೇ ಬಾರಿ ಅಲ್ಲಿಂದ ದುಬೈಗೆ ಹೋಗಿ ಕೆಲಸ ಮಾಡಲಿಕ್ಕೆ ಆರಂಭ ಮಾಡಿದ್ದಾನೆ. ಮತ್ತೆ ತಿರುಗಿ ಬಂದು ಮತ್ತೆ ಕೂಡ ದುಬೈಗೆ ಹೋಗಿ ಆವಾಗ ತನ್ನ ಜೀವನದಲ್ಲಿ ದೇವರೊಂದು ಪ್ರತ್ಯೇಕವಾದ ವಾಕ್ಯವನ್ನು ಕೊಟ್ಟನು. ಅಂದರೆ ದೇವರು ಒಂದು ಪ್ರತ್ಯೇಕವಾಗಿ ನನಗೋಸ್ಕರವಾಗಿ ನೀನು ಯೂಸ್ ಆಗಬೇಕೆಂಬುದಾಗಿ ದೇವರು ಕರ್ತನ ದಾಸರಲ್ಲಿ ಹೇಳಿದನು. ಅದು ಹೇಗೆ ಅಂದರೆ ಕರ್ತನ ದಾಸರು ಹೇಳಿದರು, 20% ಮಾತ್ರ ಅವರಿಗೆ ಕನ್ನಡ ಓದಲಿಕ್ಕೆ ಆಗೋದು. ಹಿಂದಿ ಅಂತ ಶಬ್ದನೇ ಅವರಿಗೆ ಗೊತ್ತಿರಲಿಲ್ಲ. ಆ ಎಂಬ ಶಬ್ದ ಅಲ್ಲದೆ ಬೇರೆ ಯಾವುದೇ ಶಬ್ದ ಅವರಿಗೆ ಗೊತ್ತಿಲ್ಲ. ಆದರೆ ದೇವರು ಅವರನ್ನು ಕರಗಳಲ್ಲಿ ಎತ್ತಿ ಉಪಯೋಗಿಸಲಿಕ್ಕೆ ಆರಂಭ ಮಾಡಿದನು. ಇವಾಗ ದೇವರ ಕೃಪೆಯಿಂದ ಅವರು ದುಬೈಯಲ್ಲಿ 2 ಹಿಂದಿ ಚರ್ಚ್ ಮತ್ತು 2 ಕನ್ನಡ ಚರ್ಚ್ ಸರ್ವಿಸನ್ನು ಮಾಡುತ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದು ಕರ್ತನ ಅದ್ಭುತವಾದಂಥ ಕಾರ್ಯ. ಹಾಗೂ ಕರ್ತನ ದಾಸನ ಹೆಂಡತಿ ಇದ್ದಾರೆ. ಅವರಿಗೆ 2 ಮಕ್ಕಳು. ಸ್ಯಾಮುವೇಲ್ 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಜೋಶ್ವ 3ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಕರ್ತನು ಈ ಕುಟುಂಬವನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ, ಅನುಗ್ರಹಿಸಲಿ. ಕರ್ತನ ದಾಸರು ಆ್ಯಕ್ಚುಲಿ ಇವತ್ತು ಇಲ್ಲಿ ಬರಬೇಕಾಗಿರಲಿಲ್ಲ. ಆದರೆ ಕಿರಣ್ ಬ್ರದರ್ ಅವರು ಹೇಳಿದರು, ಹೀಗೆ ಒಂದು ಪಾಸ್ಟರ್ ಅವರು ದುಬೈಯಿಂದ ಬಂದಿದ್ದಾರೆ, ನಾನು ಸ್ವಲ್ಪ ಕೇಳಿ ನೋಡ್ತೇನೆ ಅವರು ಇಲ್ಲಿ ಬರ್ತಾರೆ ಇಲ್ವಾ ಎಂಬುದಾಗಿ. ನಾವು ಎಲ್ಡರ್ಸ್ ಎಲ್ಲ ಕೂತ್ಕೊಂಡು ಯಾರನ್ನೆಲ್ಲ ಕರಿಬೇಕೆಂಬುದಾಗಿ ವಿಚಾರಿಸಿದಾಗ ಅವರು ಹೇಳಿದರು, ಈಗ ಒಂದು ಪಾಸ್ಟರ್ ಬಂದಿದ್ದಾರೆ, ನಾನು ಸ್ವಲ್ಪ ವಿಚಾರಿಸಿ ನೋಡುತ್ತೇನೆ ಅವರು ಇಲ್ಲಿ ಇದ್ದಾರಾ ಇಲ್ವಾ ಎಂಬುದಾಗಿ. ಕಿರಣ್ ಬ್ರದರ್ ಅವರು ಫೋನ್ ಮಾಡಿದಾಗ ಅವರು ಅವೈಲೇಬಲ್ ಅಂತ ಹೇಳಿದ್ದಾರೆ. ಅವರು ಬರಲಿಕ್ಕೆ ಆಸಕ್ತಿಯನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಿಮಂತ್ರಣವನ್ನು ಸ್ವೀಕರಿಸಿ ನಮ್ಮ ಮಧ್ಯದಲ್ಲಿ ಇವತ್ತು ದೇವರ ವಾಕ್ಯವನ್ನು ಹೇಳುವುದಕ್ಕೋಸ್ಕರ ಬಂದಿದಂತಹ ನಮ್ಮ ಎಲ್ಲರ ಪರವಾಗಿಯೂ ಅದೇ ರೀತಿಯಾಗಿ ಬೆಥೇಲ್ ಅಸೆಂಬ್ಲೀಸ್ ಆಫ್ ಗಾಡ್ನ ಪರವಾಗಿಯೂ ನಾವು ಸ್ವಾಗತವನ್ನು ಸಲ್ಲಿಸುತ್ತೇವೆ. ಕರ್ತನು ನಿಮ್ಮನ್ನು ಅಧಿಕವಾಗಿ ಆಶೀರ್ವದಿಸಲಿ. ಈ ಶಬ್ದಗಳೊಂದಿಗೆ ನಾನು ಕರ್ತನ ದಾಸನನ್ನು ಮುಂದೆ ಬರೋದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ. ಇನ್ನು ದೇವರ ಆತ್ಮ ನಿಮ್ಮನ್ನು ನಡೆಸಲಿ. ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ದೇವರ ಸನ್ನಿಧಾನದಲ್ಲಿ ಇರೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ನಿಜವಾಗಿಯೂ ಆರಾಧನೆಯಲ್ಲಿ ದೇವರ ಒಂದು ಅದ್ಭುತವಾದ ಕರವನ್ನು ನಾನು ಅನುಭವಿಸಿದೆ. ಇಲ್ಲಿರುವಂಥ ಪ್ರತಿಯೊಬ್ಬರ ದಾಹಕ್ಕೆ ಅನುಸಾರವಾಗಿ ದೇವರು ಖಂಡಿತವಾಗಿ ಉನ್ನತವಾದ ಕಾರ್ಯವನ್ನು ಮಾಡೋನಾಗಿದ್ದಾನೆ. ಆಮೆನ್. ನಮ್ಮ ಮಧ್ಯದಲ್ಲಿ ಎಷ್ಟು ಜನರಿದ್ದಾರೆ ಅದಕ್ಕಿಂತಲೂ ಪ್ರಾಮುಖ್ಯವಾದದ್ದು ನಮ್ಮ ಮಧ್ಯದಲ್ಲಿ ಯಾರಿದ್ದಾರೆ, ಅದು ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ. ದೇವಾದಿ ದೇವನು ಕರ್ತನು ರಾಜರ ರಾಜನು ನಮ್ಮ ಮಧ್ಯದಲ್ಲಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ಅವಕಾಶವನ್ನು ಕೊಟ್ಟಂಥ ದೇವರಿಗೂ, ದೇವ ಸೇವಕರು, ಅವರ ಕುಟುಂಬಕ್ಕಾಗಿ, ಈ ಒಂದು ನಾಯಕತ್ವಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಆ ಪ್ರಿಯ ಅಮ್ಮ ನಮ್ಮ ಮಧ್ಯದಲ್ಲಿದ್ದಾರೆ. ದುಬೈಯಿಂದ ನಮಗೆ ತುಂಬ ಪರಿಚಯ.
ಆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಬಂದಂಥ ಎಲ್ಲರಿಗಾಗಿ ನಾನು ಕರ್ತನಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕರ್ತನ ನೋಡಿ 1-2 ನಿಮಿಷಗಳ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸುವ ಎಲ್ಲರೂ ನಮ್ಮ ಬಾಯಿಗಳನ್ನು ತೆರೆದವರಾಗಿ ಶತಲಬಲ ಹೌರ ಖಬರಬ ಶಂದನ ರೇಖೆನೆ ಧೀರ ಮಾ ಧೀರ ಬಾ ಧೀರ ಕಲ ದೂರಬಲ ಶಂತರ ರೇಖನ ಥೂರಮನ ಶಂತಲ ರೀಬಾಬಾನ ಶೆಲೆರೆಬೆ ಔರ ಖಬರಬ ಶಂತೆ ಊರಿ ಖಬರಬ ಶಂತೆಲೆ ರಿಖಾ ಮಾಮ ಶಲರಬ ಶದುರಬ ರಾ ಶಲರಬ ಶತಿರ ರಬ ಮಾಮ ಶಲರಬ ಶತುರಬಲ ಬಲ. ದೇವರೇ, ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಹೆಸರಾಗಿ ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಪರಿಶುದ್ಧಾತ್ಮ ದೇವರೇ, ನಮ್ಮ ಮಧ್ಯದಲ್ಲಿ ನೀವು ತಾನೇ ಆಳ್ವಿಕೆ ಮಾಡಿ ನಮ್ಮ ಮಧ್ಯದಲ್ಲಿ ನಿಮ್ಮ ಚಿತ್ತವನ್ನು ನೀವು ನೆರವೇರಿಸಬೇಕಾಗಿ ದೇವರೇ, ಈ ಮೊದಲ ದಿವಸದ ಉಪವಾಸ ಕೂಟದಲ್ಲಿ ನಾವೆಲ್ಲರೂ ಒಂದು ಮನಸ್ಸುಳ್ಳವರಾಗಿ ಇಲ್ಲಿ ಬಂದಿರುವಾಗ ಈ ಒಂದು ಉಡುಪಿ ಪ್ರಾಂತ್ಯದಲ್ಲಿ ದೇವರ ಯೇಸುವಿನ ನಾಮದಲ್ಲಿ ದೊಡ್ಡ ಉಜ್ಜೀವನ ಬರಲಿ. ಯೇಸುವಿನ ನಾಮದಲ್ಲಿ ಈ ಸಭೆಯಲ್ಲಿ ದೊಡ್ಡ ಉಜ್ಜೀವನ ಬರಲಿ. ಯೇಸುವಿನ ನಾಮದಲ್ಲಿ ಒಂದು ಅಂಕೆ ಮೀರಿ ಜನರು ಗುಂಪಿನೋಪಾದಿಯಲ್ಲಿ ಈ ಸಭೆಯನ್ನು ಹುಡುಕಿಕೊಂಡು ಬರುವಾಗೆ ಓ ಪರಿಶುದ್ಧಾತ್ಮ ದೇವರೇ, ನಿನ್ನ ನಿಯಂತ್ರಣ ಬರಲಿ. ರಕ್ಷಣಾ ಮಾರ್ಗದಲ್ಲಿರುವಂತಹ ಜನರನ್ನು ಪರಿಶುದ್ಧ ಆತ್ಮ ದೇವರು ಈ ಸಭೆಗೆ ಕರೆದುಕೊಂಡು ಬರಲಿ ಸ್ವಾಮಿ. ಹೊರಗಡೆ ನಿಂತು ಆರಾಧನೆ ಮಾಡುವ ರೀತಿಯಲ್ಲಿ ಒಂದು ಹೊಸ ಅನುಭವ, ಹೊಸ ತುಂಬಿಸಲ್ಪಡಬೇಕೆ ಈ ಸಭೆಯಲ್ಲಿ ಉಂಟಾಗಲಿ. ಓರ ಶಲರಬಲ ಉರ ಖರಬಲ. ಈ ಸಭೆಯಲ್ಲಿ ಹೊಸ ಹೊಸ ಆತ್ಮಗಳು, ಹೊಸ ಹೊಸ ನಾಯಕರು, ಹೊಸ ಹೊಸ ಸೇವಕರು ಈ ಒಂದು ಸಭೆ ಒಂದು ಮಿಷನರಿ ಸಭೆಯಾಗಿ ಮಾರ್ಪಡಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಕೇಳಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಗ್ದಾನ ಈ ಸಭೆಯಲ್ಲಿ ನೆರವೇರಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಕರ್ತನೆ, ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನು ನಿಜವಾಗಲೂ ಸಂತೋಷವುಳ್ಳವನಾಗಿದೆ ನಿಮ್ಮ ಮಧ್ಯದಲ್ಲಿ. ಕೆಲವೊಂದು ವಾಕ್ಯಗಳನ್ನು ಓದುತ್ತಾ ನಾವು ಮುಂದಕ್ಕೆ ಹೋಗೋಣ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದ 6ರಿಂದ 10ನೇ ವಾಕ್ಯವನ್ನು ಓದುವ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 25 ವರ್ಸ್ 6 to 10. ರೇಖಾಮನ ಶಲರಬ ಶಂದ. ಶಖರಬಲ ತುರಬಲ ತಿರಬಲ ಶಖರಬಲ. ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯೆನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ. ಆಮೆನ್. ಹಲ್ಲೆಲೂಯಾ. 10ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಸಿದ್ಧರಿದ್ದವರು, ಸಿದ್ಧವಾದವರು, ಸಿದ್ಧ ಮಾಡಿಸಿಕೊಂಡವರು ಮದಲಿಂಗನ ಸಂಗಡ ಹೋದರು. ಆಮೆನ್. ಈ ಒಂದು ಅಂತ್ಯ ದಿವಸದಲ್ಲಿ ನಾವೆಲ್ಲರೂ ಯೇಸು ಕ್ರಿಸ್ತನ ರಾಜ್ಯ ಬರೋಣಕ್ಕಾಗಿ ನಾವು ಕಾಯುತ್ತಿದ್ದೇವೆ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರತಿಯೊಂದು ಸಭೆಯಲ್ಲಿ, ಪ್ರತಿಯೊಂದು ಜನರ ಜೀವಿತದಲ್ಲಿ ಒಂದು ಸಿದ್ಧತೆ ಎನ್ನುವಂಥದ್ದು ಪ್ರಾಮುಖ್ಯವಾಗಿದೆ. ಪ್ರೈಸ್ ಗಾಡ್. ಕೇವಲ ಸಭೆಗೆ ಬರುವಾಗ ಮಾತ್ರ ಸಿದ್ಧತೆ ಅಲ್ಲ, ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆಗಳಲ್ಲಿ, ನಮ್ಮ ಜೀವಿತದಲ್ಲಿ ಪ್ರತಿಯೊಂದು ಭಾಗದಲ್ಲಿ ಶುದ್ಧತೆ, ಪರಿಶುದ್ಧತೆ ಹಾಗೂ ಸಿದ್ಧತೆ ತುಂಬ ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಿದ್ದೀರಾ? ಆಮೆನ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬರೋಣದಲ್ಲಿ 2 ರೀತಿಯ ವಿಧಾನಗಳ ದೃಷ್ಟಿಕೋನಗಳನ್ನು ನಾವು ನೋಡುತ್ತೇವೆ. ಒಂದನೇದಾಗಿ ರಾಜ್ಯ ಬರೋಣ, ಎರಡನೇದಾಗಿ ಎರಡನೇ ಬರೋಣ. ಕ್ರಿಸ್ತ ಯೇಸುವಲ್ಲಿ ನಂಬಿಕೆ ಇಟ್ಟು ಜೀವಿಸುವಂಥ ಜನರು
ತನ್ನನ್ನು ಪ್ರತಿದಿನ ಪ್ರತಿ ಕ್ಷಣದಲ್ಲಿ ಸಿದ್ಧ ಮಾಡಿಕೊಂಡಂಥ ಜನರು ಅವರು ಆತನ ರಾಷ್ಟ್ರ ಭರಣದಲ್ಲಿ ಎತ್ತಲ್ಪಡುತ್ತಾರೆ. 1 ಕೊರಿಂಥಿ 15ನೇ ಅಧ್ಯಾಯದ 52ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬುಕ್ ಆಫ್ 1 ಕೊರಿಂಥಿಯನ್ ಚಾಪ್ಟರ್ 15 ವರ್ಸ್ 52 ಅಲ್ಲಿ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ, ಕಣ್ಣ ರೆಪ್ಪೆ ಬಡಿಯುವುದರ ಒಳಗಾಗಿ ಮಾರ್ಪಡುವೆವು, ನಾವು ಮಾರ್ಪಡುತ್ತೇವೆ. ಹಾಲೆಲೂಯಾ. ಯೇಸು ಕ್ರಿಸ್ತನ ಬರೋಣ ಅಷ್ಟು ವೇಗದಲ್ಲಿ ಇರುವಂಥದ್ದಾಗಿದೆ. ಆದರೆ ದೇವರ ಮಕ್ಕಳಾದ ನಾವು ನಮ್ಮ ಜೀವಿತವನ್ನು ಎಷ್ಟು ಯಾವ ರೀತಿಯಲ್ಲಿ ನಾವು ಸಿದ್ಧಪಡಿಸಿಕೊಂಡಿದ್ದೇವೆ ಎನ್ನುವಂಥದ್ದು ತುಂಬ ಪ್ರಾಮುಖ್ಯವಾಗಿದೆ. ಹಾಲೆಲೂಯಾ. ಕೆಲವೊಂದು ಭಾಗಗಳನ್ನು ನಾವು ನೋಡುವ, ಯಾವ ಯಾವ ಭಾಗದಲ್ಲಿ ನಾವು ನಮ್ಮನ್ನು ಶುದ್ಧಪಡಿಸಿಕೊಳ್ಳಬೇಕು. ಒಂದನೇದಾಗಿ 1 ಪೇತ್ರ 1ನೇ ಅಧ್ಯಾಯದ 15ನೇ ವಾಕ್ಯವನ್ನು ಓದುವ. 1 ಪೀಟರ್ ಚಾಪ್ಟರ್ 1 ವರ್ಸ್ 15. ಥ್ಯಾಂಕ್ ಯು ಲಾರ್ಡ್. ರಖಾಮನ ಇಲ್ಲ ಅದಲ್ಲ ಸಿಸ್ಟರ್. 1 ಪೀಟರ್ ಚಾಪ್ಟರ್ 1 ವರ್ಸ್ 15. ನಿಮ್ಮನ್ನು ಕರೆದಂಥ ದೇವರು ಪರಿಶುದ್ಧನಾಗಿರುವ ಪ್ರಕಾರ ನೀವು ಎಲ್ಲ ಕಾರ್ಯದಲ್ಲಿ ಏನಾಗಿರ್ಬೇಕಂತೆ? ಪರಿಶುದ್ಧರಾಗಿರಬೇಕಂತೆ. ಹಾಲೆಲೂಯಾ, ಹಾಲೆಲೂಯಾ. ಇನ್ನೊಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ರಾಖಮನ ಶತಲ. ಇಬ್ರಿ 12:15ನೇ ವಾಕ್ಯವನ್ನು ಕೂಡ ಓದುವ. ಬುಕ್ ಆಫ್ ಇಬ್ರು ಚಾಪ್ಟರ್ 12 ವರ್ಸ್ 15. ರಾಖನಮ ಅಲ್ಲಿ ಬರೆಯಲ್ಪಟ್ಟಿದೆ, ಪರಿಶುದ್ಧತೆ ಇಲ್ಲದೆ ಯಾವನು ಕೂಡ ಕರ್ತನನ್ನು ಮೆಚ್ಚಿಸಲು ಆಗುವುದಿಲ್ಲ. ಹಾಲೆಲೂಯಾ. ಎಲ್ಲರೇನು ಪರಿಶುದ್ಧತೆ ಇಲ್ಲದೆ ನನ್ನ ಕರ್ತನನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಹಾಲೆಲೂಯಾ. ನಮ್ಮ ದೇವರು ನಮ್ಮ ಹೊರಗಿನ ತೋರಿಕೆಯನ್ನು ನೋಡುವಂಥ ದೇವರಲ್ಲ, ಒಳಗಿನ ತೋರಿಕೆಯನ್ನು ನೋಡುವಂಥ ದೇವರು. ನಮ್ಮ ದೇವರು ನಮ್ಮ ಹೃದಯವನ್ನು ತಿಳಿದಂಥ, ನಮ್ಮ ಆಲೋಚನೆಗಳನ್ನು ತಿಳಿದಂಥ, ನಮ್ಮ ಕಾರ್ಯಗಳನ್ನು ತಿಳಿದಂಥ ದೇವರಾಗಿದ್ದಾನೆ. ಪ್ರೈಸ್ ಗಾಡ್. ಹಾಲೆಲೂಯಾ. ನಾವು ಭಾನುವಾರದ ಕ್ರೈಸ್ತರು ಮಾತ್ರ ಆಗಿರಬಾರದು. ಪ್ರೈಸ್ ಗಾಡ್. ನಾವು ನೋಡಿದೆವು, ಸಿದ್ಧ ಆದಂಥ ಕನ್ಯೆಯರು, ಬುದ್ಧಿಯುಳ್ಳ ಕನ್ಯೆಯರು, ಹಾಲೆಲೂಯಾ, ಆ ಒಂದು ದೀಪವನ್ನು ಸಿದ್ಧಪಡಿಸಿ ಆ ಒಂದು ಬಾಟಲಿಯಲ್ಲಿ ಆ ಒಂದು ಎಣ್ಣೆಯನ್ನು ಸಿದ್ಧ ಇಟ್ಟಂತ ಆ ಒಂದು ಸಹೋದರಿಯರು ಮಾತ್ರ ಅವರ ಮೇಲಕ್ಕೆ ತಲ್ಪಟ್ಟರು. ಪ್ರೈಸ್ ಗಾಡ್. ಪರಿಶುದ್ಧತೆ ಇಲ್ಲದೆ ಕರ್ತನನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. 1 ಯೋಹನ 3ನೇ ಅಧ್ಯಾಯದ 3ನೇ ವಾಕ್ಯವನ್ನು ಕೂಡ ಓದೋಣ. ಬುಕ್ ಆಫ್ 1 ಜಾನ್ ಚಾಪ್ಟರ್ 3 ವರ್ಸ್ 3. ರಖಮನ ಶದರಬ ಶಥುರಬ ರಿತರಬನ ರೇಖೆಲೆ ರೇಬೆ ಶಥುರ. ಆತನಿರುವ ಪ್ರಕಾರವೇ ಆತನ ಮೇಲೆ ನಿರೀಕ್ಷೆನಿಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಪರಿಶುದ್ಧನಾಗಿರೋ ಪ್ರಕಾರ ತನ್ನನ್ನು ಯಾವಾಗಲೂ ಸಿದ್ಧಪಡಿಸಿಕೊಳ್ಳಲಿ, ಸಿದ್ಧ ಮಾಡಿಕೊಳ್ಳಿ. ಹಾಲೆಲೂಯಾ. ನಮ್ಮನ್ನು ಇನ್ನೊಂದು ವ್ಯಕ್ತಿ ಶುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಶುದ್ಧತೆಯು ಅದು ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ಪ್ರೈಸ್ ಗಾಡ್. ಜ್ಞಾನೋಕ್ತಿ 18:21ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬುಕ್ ಆಫ್ ಪ್ರಾಬ್ಸ್ ಚಾಪ್ಟರ್ 18 ವರ್ಸ್ 21 ಅಲ್ಲಿ, ಜೀವ ಮರಣವು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುತ್ತಾರೆ. ಹಾಲೆಲೂಯಾ. ದೇವರು ಯಾರಿಗೂ ಒತ್ತಾಯಪಡಿಸುವನಲ್ಲ. ಆದಾಮ ಅವರಿಗೂ ದೇವರು ಯಾವುದೇ ಭಾಗದಲ್ಲಿ ಒತ್ತಾಯಪಡಿಸಲಿಲ್ಲ. ದೇವರು ಒಂದು ಆಯ್ಕೆಯನ್ನು ನಮ್ಮ ಮಧ್ಯದಲ್ಲಿ ಇಟ್ಟವರಾಗಿದ್ದಾರೆ. ಎಫೆಸ್ಯ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 5ನೇ ವಾಕ್ಯದವನ್ನು ನಾವು ಓದಿ ನೋಡುವಾಗ, ಪೂರ್ವದಲ್ಲಿ ಸತ್ತಂತ, ಪಾಪದಿಂದ ಶಾಪದಿಂದ ಸತ್ತಂತ ನಮ್ಮನ್ನು ದೇವರು ಕ್ರಿಸ್ತ ಯೇಸುವಿನ ಮೂಲಕ ಬದುಕಿಸಿದನು. ಹಾಲೆಲೂಯಾ. ನಾವು ಪರಿಶುದ್ಧರಾಗಿಯೇ ಜೀವಿಸುವುದಕ್ಕಾಗಿ ದೇವರು ನಮ್ಮಿಂದ ಬಯಸುವನಾಗಿದ್ದಾನೆ. ಯಾಕಂತ ಹೇಳಿದ್ರೆ, ನಮ್ಮನ್ನು ಕರೆದಂಥ ದೇವರು
ಕರೆದಂತ ದೇವರು ಆತನು ಪರಿಶುದ್ಧನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪರಿಶುದ್ಧತೆ ನಮ್ಮ ಮಾತಿನಲ್ಲಿರಬೇಕು, ಪರಿಶುದ್ಧತೆ ನಮ್ಮ ಕಣ್ಣಲ್ಲಿರಬೇಕು, ಪರಿಶುದ್ಧತೆ ನಮ್ಮ ಹೃದಯದಲ್ಲಿರಬೇಕು, ಪರಿಶುದ್ಧತೆ ನಾವು ಮಾಡುವಂತ ಹಣಕಾಸಿನ ಕಾರ್ಯದಲ್ಲಿರಬೇಕು, ಪರಿಶುದ್ಧತೆ ನಮ್ಮ ಭಕ್ತಿಯಲ್ಲಿರಬೇಕು, ಪರಿಶುದ್ಧತೆ ನಮ್ಮ ಪ್ರಾರ್ಥನೆಯಲ್ಲಿರಬೇಕು. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಎರಡನೇದಾಗಿ ನಮ್ಮ ಸಿದ್ಧತೆ ದೇವರ ವಾಕ್ಯದ ಮೂಲಕ ಆಗಿರಬೇಕು. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದ 3ನೇ ವಾಕ್ಯವನ್ನು ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 1 ವರ್ಸ್ 3. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ಪ್ರವಾದನ ವಾಕ್ಯವನ್ನು ಓದುವವನು, ಇದನ್ನು ಕೇಳುವವನು, ಈ ಪ್ರವಾದನೆಯಲ್ಲಿ ಬರೆದಿರುವಂತ ವಾಕ್ಯಗಳನ್ನು ಕೈಗೊಂಡು ನಡೆಯುವವನು ಎಷ್ಟೋ ಧನ್ಯನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವನ್ನು ಓದುವುದು ಮಾತ್ರ ಅಲ್ಲ, ಕೇಳೋದು ಮಾತ್ರ ಅಲ್ಲ, ಧ್ಯಾನಿಸುವುದು ಮಾತ್ರ ಅಲ್ಲ, ಈ ವಾಕ್ಯದ ಅನುಸಾರವಾಗಿ ಜೀವಿಸುವಂಥದ್ದು ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಗಾಡ್. 5 ನಿಮಿಷ 10 ನಿಮಿಷ ನಾವು ದೇವರ ವಾಕ್ಯನ ಓದಿದ ನಂತರ ತಕ್ಷಣ ಏನಾಗ್ತದೆ? ನಿದ್ದೆ ಬರ್ತದೆ, ಮೊಬೈಲ್ ರಿಂಗ್ ಆಗ್ತದೆ, ಹತ್ತಿರದವರು ಕರೀತಾರೆ, ಇಲ್ಲಾದ್ರೆ ಕುಕ್ಕರ್ ಏನು ಮಾಡ್ತದೆ? ಬಿಸಿಲು ಹೊಡಿತದೆ. ಯಾರಿಲ್ಲಾದ್ರೆ ಕುಕ್ಕರ್ ಆದ್ರೆ ನಮ್ಮನ್ನು ಕರೀತಾರೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ನಾವು ಓದುವ ಮೊದಲು ನಮ್ಮಲ್ಲಿ ಒಂದು ಸಿದ್ಧತೆ ಇರಬೇಕು. ಮೇರಿ ಮತ್ತೆ ಮಾರ್ತಳ ಜೀವಿತದಲ್ಲಿ ಒಳ್ಳೆ ತಿಳುವಳಿಕೆ, ಒಳ್ಳೆಯ ಪ್ರೀತಿ, ಎಲ್ಲ ಒಳ್ಳೆ ಕಾರ್ಯಗಳಿತ್ತು. ಯೇಸು ಸ್ವಾಮಿ ಮೇರಿ ಹಾಗೂ ಮಾರ್ತಳ ಮನೆಯಲ್ಲಿ ಬಂದು ಕುಳಿತು ಆತನ ವಾಕ್ಯವನ್ನು ಬೋಧಿಸುವಾಗ, ಆತನ ಪ್ರೀತಿಯನ್ನು ತೋರ್ಪಡಿಸುವಾಗ, ಮರಿಯಲು ಆತನ ಪಾದದಲ್ಲಿ ಕುಳಿತು ಆತನ ಬಾಯಿಂದ ಬರುವ ಒಂದೊಂದು ಮಾತನ್ನು ಆತನು ಕೇಳುತ್ತಿದ್ದಳು. ಮರಿಯಲು ಮಾರ್ತಳು ಅನೇಕ ಕೆಲಸಗಳನ್ನು ಮಾಡುತ್ತಾ ಅದನ್ನು ಕೇಳುತ್ತಿದ್ದಳು. ಇಬ್ಬರು ಕೂಡ ದೇವರ ವಾಕ್ಯವನ್ನು ಕೇಳುತ್ತಿದ್ದರು, ಇಬ್ಬರು ಕೂಡ ಯೇಸುವನ್ನು ಪ್ರೀತಿಸುತ್ತಿದ್ದರು. ಆದರೆ ಮೇರಿಯ ವಿಚಾರವಾಗಿ ಯೇಸು ಸ್ವಾಮಿ ಹೇಳಿದ್ರು, ನೀನು ಉತ್ತಮ ಭಾಗ, ಎಲ್ಲರಲ್ಲಿ ಉತ್ತಮ ಭಾಗ, ಪ್ರೈಸ್ ಗಾಡ್. ನೀನು ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಿ, ಇದನ್ನು ನಿನ್ನಿಂದ ಯಾರು ಕೂಡ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ಗಾಡ್. ನಮಗೆ ತಿಳಿದಿರಬೇಕು ಅದು ಏನಾಗಿದೆ. ಕೀರ್ತನೆ 32 8ನೇ ವಾಕ್ಯವನ್ನು ಓದುವ. ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 32 ವರ್ಸ್ 8. ಆಮೆನ್. ದೇವರು ಅನೇಕ ಸಲ ನಮಗೆ ಒಂದು ಬೋಧನೆಯನ್ನು, ಇಲ್ಲದ ಮಾತನ್ನು, ಇಲ್ಲದೊಂದು ಸರಿಯಾದ ಮಾರ್ಗವನ್ನು ನಡೆಸುವುದಕ್ಕಾಗಿ ಆತನು ನಮ್ಮಲ್ಲಿ ವಾಕ್ಯದ ಮೂಲಕ ಮಾತನಾಡುತ್ತಾನೆ. 34 8ನೇ ವಾಕ್ಯವನ್ನು ಓದುವ. ಬುಕ್ ಆಫ್ ಸಾಮ್ಸ್ ಕೀರ್ತನೆ 34. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಸರ್ವೋತ್ತಮನು, ಎಲ್ಲದರಲ್ಲಿ ಶ್ರೇಷ್ಠನು, ಎಲ್ಲದರಲ್ಲಿ ಪ್ರಿಯನು, ಎಲ್ಲದರಲ್ಲಿ ಉತ್ತಮನು, ಎಲ್ಲದರಲ್ಲಿ ಒಳ್ಳೆಯದು. ಪ್ರೈಸ್ ಗಾಡ್. ಯಾವುದು ಒಳ್ಳೆಯದು ಅಂತ ತಿಳಿದು ನಾವು ಆತನನ್ನು ಕೇಳುವರಾಗಿರಬೇಕು. ಹಲ್ಲೆಲೂಯಾ. ಕೀರ್ತನೆ 1ನೇ ಅಧ್ಯಾಯದ 2ನೇ ವಾಕ್ಯವನ್ನು ಓದುವ. ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 1 ವರ್ಸ್ 2. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಅವನು
ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಆ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದೆ, ಅದರ ಎಲೆಗಳು ಬಾಡುವುದೇ ಇಲ್ಲ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಯಾವ ವ್ಯಕ್ತಿ ದೇವರ ವಾಕ್ಯದಲ್ಲಿ ಆನಂದ ಪಡುತ್ತಾನೆ, ಪಾಸ್ಟರ್ಗಾಗಿ, ತಾಯಿಗಾಗಿ, ತಂದೆಗಾಗಿ, ಗಂಡನಿಗಾಗಿ, ಹೆಂಡತಿಗಾಗಿ ಬೈಬಲ್ ಓದುವುದಲ್ಲ. ಪ್ರೈಸ್ ಇಲ್ಲ. ಓದಿದ್ಯಾ? ನಾನು ನಿನ್ನೆನೆ ಓದಿದ್ದೇನೆ. ಓದಿದ್ಯಮ್ಮ? ಹೌದು, ನಾನು ಆಗಲೇ ಓದಿದ್ದೇನೆ. ಇನ್ನೊಂದು ಸಲ ಓದಿದ್ಯಾ ಅಂತ ಕೇಳಿದರೆ ಗೌರವ ಬರ್ತದೆ. ಆಮೇಲೆ ಓದುವಾಗ ಏನು ಮಾಡ್ತಾರೆ? ಇಲ್ಲಿ ಮೊಬೈಲ್ಸ್ ಇರ್ತದೆ, ಬೈಬಲ್ಸ್ ಇರ್ತದೆ. ಇತ್ತೀಚೆಗೆ ಒಂದು ದೊಡ್ಡ ಸೇವಕರು ಹೇಳಿದಂಥ ಒಂದು ವಿಚಾರವಾಗಿದೆ, ನೀವು ಕೇಳಿರಬಹುದು. ಅವರ ಕುಟುಂಬವಾಗಿ ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಆ ಸಮಯದಲ್ಲಿ ಒಂದು ವ್ಯಕ್ತಿಯ ಬಗ್ಗೆ ಹೇಳಿದರು. ಸಹೋದರ ಆಗಿರಲಿ, ಸಹೋದರಿ ಆಗಿರಲಿ, ಬೈಬಲ್ ಓದ್ತಾರಂತೆ, ಮುಚ್ಚುತ್ತಾರಂತೆ, ತುಂಬ ಪ್ರಾರ್ಥನೆ ಮಾಡ್ತಾರಂತೆ, ಅನ್ಯ ಭಾಷೆಯಲ್ಲಿ ಶಾಖ ಬಾಲತ್ತಾರ. ಪುನಃ ಸ್ವಲ್ಪ ಓದ್ತಾರಂತೆ, ಪುನಃ ಓದ್ತಾರಂತೆ, ಓಪನ್ ಮಾಡ್ತಾರಂತೆ, ಓದ್ತಾರಂತೆ, ಪುನಃ ತೆಗೆದು ಆಳವಾಗಿ ಪ್ರಾರ್ಥನೆ. ಹಾಗೇನೆ 5-6 ಸಲ ಮಾಡುವಾಗ ಇವರ ಗಂಡ ಹೆಂಡತಿ ಅವರವರೇ ಮಾತಾಡ್ತಿದ್ರಂತೆ, ನೋಡು ಟ್ರೈನ್ನಲ್ಲಿ ಕೂಡ ಬೈಬಲ್ ಓದ್ತಾರೆ, ನೋಡು ಎಷ್ಟು ಭಕ್ತಿ, ನೋಡು ನೋಡಿ. ಓದಿದ ನಂತರ ಪುನಃ ಪ್ರಾರ್ಥನೆ ಮಾಡ್ತಾರೆ. ಅಷ್ಟೇ ಅಲ್ಲ, ಏನು ಮಾಡ್ತಿದ್ರು ಅವರು? ಮುತ್ತು ಇಡ್ತಿರಂತೆ, ಓಪನ್ ಮಾಡಿ ಗಡಿ ಮುತ್ತ ಇಡ್ತಿದ್ರಂತೆ. ತುಂಬ ಸಂತೋಷ ಆಯಿತು. ಇಂಥ ಒಂದು 10 ವಿಶ್ವಾಸಿಗಳು ನಮ್ಮ ಚರ್ಚಲ್ಲಿದ್ರೆ ಎಷ್ಟು ಒಳ್ಳೆಯದು. ಆಮೆನ್. ತುಂಬ ಸಮಯ ಪಾಸ್ಟ್ನವ್ರು ನೋಡಿದ್ರು, ಅವರ ಹೆಂಡತಿ ನೋಡಿದ್ರು. ಆನಂತರ ಆ ಪಾಸ್ಟ್ನ ಹೆಂಡತಿ ಹೋಗಿ ಸ್ವಲ್ಪ ಹತ್ತಿರ ಕುಳಿತರಂತೆ. ಅವರ ಹತ್ತಿರ ಕುಳಿತುಕೊಳ್ಳುವಂಥ ಸಮಯದಲ್ಲಿ ವಿಚಾರ ಗೊತ್ತಾಯಿತು. ಅವಳು ಈ ಬೈಬಲನ್ನು ಪ್ರೀತಿಸುವುದಲ್ಲ, ಆ ಒಂದು ವ್ಯಕ್ತಿ ಬೈಬಲ್ನ ಒಳಗಡೆ ನೋಡುವಂಥದ್ದು ದೇವರ ವಾಕ್ಯವನ್ನಲ್ಲ, ಬದಲಾಗಿ ಅದರೊಳಗಡೆ ಒಂದು ವ್ಯಕ್ತಿಯ ಫೋಟೋ ಇತ್ತು. ಒಂದು ವ್ಯಕ್ತಿಗೆ ಬಾರಿ ಮುತ್ತ ಇಡುವಂಥದ್ದು, ಅವರೇ ಸಿಗ್ಬೇಕಂತ ಪ್ರಾರ್ಥನೆ ಮಾಡುವಂಥದ್ದು ಅದಾಗಿತ್ತು. ಕ್ರೈಸ್ತರಾಗಿ ಹುಟ್ಟಿ ಕ್ರೈಸ್ತರಾಗಿ ಜೀವಿಸುವಂಥ ಅನೇಕ ಜನರಿದ್ದಾರೆ. ಮತ್ತಾಯ 22:14 ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕರೆಯಲ್ಪಟ್ಟವರು ಬಹು ಜನ, ಆರಿಸಲ್ಪಟ್ಟವರು ಸ್ವಲ್ಪ ಜನ. ಹಲ್ಲೆಲೂಯಾ. ಕೇವಲ ಸಭೆಗೆ ಬರುವುದರಿಂದ, ಬಂದು ಹೋಗೋದ್ರಿಂದ, ಅನೇಕ ಸೇವಾ ಕಾರ್ಯಗಳು ಮಾಡೋದ್ರಿಂದ ನಮ್ಮ ಸಿದ್ಧತೆ ಪ್ರಕಟವಾಗುವುದಿಲ್ಲ. ಹೊರಗಿನ ತೋರಿಕೆಯಲ್ಲಿ ನಮ್ಮ ಸಿದ್ಧತೆ ಅಷ್ಟೇ ಆಗಿರಬಾರದು. ನಿಜವಾಗಿ ದೇವರು ಯಾರೆಂದು ಅರಿತು ನಾವು ಆತನನ್ನು ಹಿಂಬಾಲಿಸುತ್ತೇವ, ಆತನ ವಾಕ್ಯ ಅದು ಏನಾಗಿದೆ ಅದನ್ನು ತಿಳಿದು ನಾವು ವಾಕ್ಯವನ್ನು ಓದುತ್ತೇವ. ಪ್ರೈಸ್ ಗಾಡ್. ಆದಿಕಾಂಡ 1ನೇ ಅಧ್ಯಾಯವನ್ನು ನಾವು ಓದುವಾಗ ದೇವರು ಒಂದೊಂದು ಮಾತಿನ ಮೂಲಕ ಈ ಲೋಕವನ್ನು ಸೃಷ್ಟಿ ಮಾಡಿದರು. ಯೋಹನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 4ನೇ ವಾಕ್ಯವನ್ನು ಓದುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರಾಗಿತ್ತು. ಹಲ್ಲೆಲೂಯಾ. ಯೇಸುವೇ ಆ ವಾಕ್ಯವಾಗಿದ್ದನು, ಆ ವಾಕ್ಯವೇ ಯೇಸು ಆಗಿದ್ದನು. ಇದನ್ನು ತಿಳಿದು ನಾವು ದೇವರ ವಾಕ್ಯವನ್ನು ಓದುವರಾಗಿರಬೇಕು. ಯಾವುದೋ ಒಂದು ಕತೆ ಪುಸ್ತಕ ಓದಿದ ರೀತಿಯಲ್ಲಿ,
ಇಲ್ಲ ಪಾಸ್ಟ್ ಹೇಳಿದ್ದಾರೆ 4 ಪೇಜ್ ಓದಬೇಕಂತೆ, ಅರ್ಧ ಗಂಟೆ ಓದಬೇಕಂತೆ. ಆ ಥರ ಓದಿ ಏನು ಪ್ರಯೋಜನ ಇಲ್ಲ. ಪ್ರೈಸ್ ಲಾರ್ಡ್. ವಾಕ್ಯವನ್ನು ಓದಿದ ನಂತರ ವಾಕ್ಯ ನಮ್ಮಲ್ಲಿ ಮಾತನಾಡಬೇಕು. ಅನೇಕ ಸಲ ಅದಕ್ಕೆ ಕೀರ್ತನೆ 32:8ನೇ ವಾಕ್ಯ ಏನು ಹೇಳಿದ್ದು? ಯೆಹೋವನು ನಿನ್ನನ್ನು ಉದ್ದೇಶಿಸಿ ಉಪದೇಶಿಸಿ ನಡೆಯಬೇಕಾದ ಮಾರ್ಗದಲ್ಲಿ ನಡೆಸುತ್ತಾನೆ ಎನ್ನುತ್ತಾನಲ್ಲ. ಆದುದರಿಂದ ನೀನು ಮುಂದಕ್ಕೆ ಓದಿ 32:8. ವಿವೇಕಹೀನರಾಗಿ ಅವು ಬಾರು ಕಡಿವಾಣಗಳಿಲ್ಲದೆ, ಆಮೆನ್, ಹಲ್ಲೆಲೂಯಾ, ದೇವರ ಹೃದಯದ ಆಶೆ ಆಗಿದೆ. ಪ್ರತಿಯೊಂದು ಸಂಗಡವು ಪ್ರತಿಯೊಂದು ಸಮಯದಲ್ಲಿಯೂ ನಮ್ಮ ಸಂಗಡ ಮಾತನಾಡಬೇಕು. ದೇವರು ಹೇಗೆ ಮಾತಾಡ್ತಾರೆ? ದೇವರ ವಾಕ್ಯದ ಮೂಲಕ, ದರ್ಶನದ ಮೂಲಕ, ಪ್ರವಾದನೆ ಮೂಲಕ, ದೇವ ಸೇವಕರ ಮೂಲಕ, ದೇವದೂತರ ಮೂಲಕ ದೇವರು ಮಾತನಾಡ್ತಾರೆ. ದೇವರ ಮಾತನ್ನು ದೇವರದ್ದೆಂದೇ ನಾವು ಸ್ವೀಕಾರ ಮಾಡಬೇಕಾಗಿದೆ. ಹಲ್ಲೆಲೂಯಾ. ಒಂದು ವೇಳೆ ನಾವು ಲೂಕನ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 28ನೇ ವಾಕ್ಯವನ್ನು ಓದುವಾಗ, ಬುಕ್ ಆಫ್ ಲೂಕ್ ಚಾಪ್ಟರ್ 1 ವರ್ಸ್ 26 to 28 ಅನ್ನು ಓದಿ ನೋಡುವ. ಆ ದೂತನು ಮರಿಯಳ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಆ ಒಂದು ಅಧ್ಯಾಯವನ್ನು ಓದಿ ನೋಡುವಾಗ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರವಾಗಿದೆ. ಕನ್ಯೆ ಮರಿಯಳ ಜೀವಿತದಲ್ಲಿ ಈಗಾಗಲೇ ಒಂದು ಎಂಗೇಜ್ಮೆಂಟ್ ಆಗಿತ್ತು. ಅದರ ಮಧ್ಯದಲ್ಲಿ ದೇವದೂತನು ಬಂದು ಮರಿಯಳಲ್ಲಿ ಮಾತನಾಡುವಾಗ ಅವಳು ಇದು ದೇವರಿಂದ, ಇದು ನನಗಾಗಿ, ದೇವರ ಚಿತ್ತಕ್ಕಾಗಿ ಬಂದಿದೆ ಎಂದು ಇದ್ದ ಹಾಗೆಯೇ ಅವಳು ನಂಬಿದಳು. ಪ್ರೈಸ್ ಗಾಡ್. ಆತಳು ದೇವರ ಸ್ವರವನ್ನು ಕೇಳುವುದಕ್ಕೆ ಯಾವಾಗಲೂ ಸಿದ್ಧಳಿದ್ದಳು. ಪ್ರೈಸ್ ಗಾಡ್. ವಾಕ್ಯವನ್ನು ಓದುವಾಗ, ದೇವರೊಂದಿಗೆ ನಡೆಯುವಾಗ ನಮ್ಮ ಕಿವಿಯು ಅದು ದೇವರ ಬಳಿಯಲ್ಲಿರಬೇಕು, ದೇವರಿಗಾಗಿರಬೇಕು. ದೇವರ ಅನೇಕ ಸ್ಥಳಗಳಲ್ಲಿ ದೇವರ ಪವಿತ್ರಾತ್ಮ ನಮ್ಮನ್ನು ಯಾಕೆ ಕೊಟ್ಟಿದ್ದಾನೆ? ಪವಿತ್ರಾತ್ಮ ದೇವರು ನಮ್ಮ ಜೀವಿತದಲ್ಲಿ ಬರುವಾಗ ನಮಗೆ ಪಾಪದ ಹಾಗೂ ನೀತಿಯ ಮಾರ್ಗವನ್ನು ಪ್ರಕಟಪಡಿಸುವುದಕ್ಕಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನಾನು ಯಾರೆಂದು ತೋರ್ಪಡಿಸುವುದಕ್ಕಾಗಿ ಅಲ್ಲ, ಬದಲಾಗಿ ನನ್ನಲ್ಲಿರುವ ಆತನು ಯಾರಾಗಿದ್ದಾನೆ ಎನ್ನುವಂತ ತೋರ್ಪಡಿಸುವುದಕ್ಕಾಗಿ ಆತನನ್ನು ಈ ಲೋಕದಲ್ಲಿ ನಮಗೆ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನಾವು ಹೇಗೆ ಜೀವಿಸಬೇಕು ಆತನಿಗಾಗಿ, ಅದಕ್ಕಾಗಿ ಪವಿತ್ರ ಆತ್ಮನನ್ನು ನಮಗಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ದೇವರಾಗಿದ್ದಾನೆ. ಪ್ರೈಸ್ ಗಾಡ್. ಪ್ರಾರ್ಥನೆ, ದೇವರ ವಾಕ್ಯ, ನಾವು ವಾಕ್ಯದಲ್ಲಿ ನಾವು ತುಂಬಲ್ಪಡುವಂಥದ್ದು ಪ್ರಾಮುಖ್ಯವಾಗಿ. ಕೊಲೋಸ್ಯ 3ನೇ ಅಧ್ಯಾಯದ 16ನೇ ವಾಕ್ಯವನ್ನು ಓದುವ. ಬುಕ್ ಆಫ್ ಕೊಲೋಸಿಯನ್ ಚಾಪ್ಟರ್ 3 ವರ್ಸ್ 16. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ನೆಲೆಗೊಳ್ಳಲಿ. ಎಲ್ಲರಲ್ಲಿ ಸಮೃದ್ಧಿ, ಸಮೃದ್ಧಿ, ವಾಕ್ಯದ ಸಮೃದ್ಧಿ ಯೇಸುವಿನ ನಾಮದಲ್ಲಿ. ಆಮೆನ್. ನನಗೆ 4 ಮನೆ ಉಂಟು, ನನಗೆ 4 ಕಾರ್ ಉಂಟು, ನನಗೆ 4 ಬಿಸ್ನೆಸ್ ಉಂಟು. ಇದು ದೇವರ ರಾಜ್ಯದ ಆಶೀರ್ವಾದವಾಗಿದೆ. ಇದು ಆತ್ಮಿಕ ಸಮೃದ್ಧಿ ಅಲ್ಲ. ಹಲ್ಲೆಲೂಯಾ. ದೇವರು ತನ್ನ ಜನರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ಕಾಯ್ತಿದ್ದಾನೆ. ಆಮೆನ್. ಮತ್ತಾಯ 6:33ನೇ ವಾಕ್ಯವನ್ನು ಓದುವಾಗ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 33ಯಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡಿರಿ, ಅದರ ಕೂಡ ಎಲ್ಲವೂ ನಿಮಗೆ ಸಿಗುತ್ತದೆ. ನೀವು ಪ್ರಯತ್ನ ಪಡುವಂತ, ನೀವು ಆಶೀರ್ವಾದದ ಹಿಂದೆ ಹೋಗುವಂತ, ಹಣದ ಹಿಂದೆ ಹೋಗುವಂತ ಅವಶ್ಯಕತೆ ಇಲ್ಲ.
ನೀವು ದೇವರೊಂದಿಗೆ ನಡೆಯುವಾಗ, ಆತನ ವಾಕ್ಯದಲ್ಲಿ ಜೀವಿಸುವಾಗ, ಆತನ ಪರಿಶುದ್ಧದಲ್ಲಿ ಜೀವಿಸುವಾಗ, ಆತನು ಎಲ್ಲವನ್ನು ತಕ್ಕ ಸಮಯದಲ್ಲಿ ನಮಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ದೇವರಾಗಿದ್ದಾರೆ. ಆಮೆನ್. ನಾವು ಯಾವುದರಲ್ಲಿ ತುಂಬಲ್ಪಡಬೇಕು? ದೇವರ ವಾಕ್ಯದಲ್ಲಿ ತುಂಬಲ್ಪಡಬೇಕು. ನಾವು ಹೇಗೆ ಜೀವಿಸಬೇಕು? ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಮೂರನೇದಾಗಿ ನಮ್ಮೊಂದು ಜೀವಿತ ಒಂದು ಪ್ರಾರ್ಥನೆ ಜೀವಿತ ಆಗಿದೆ. ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯದ 35ನೇ ವಾಕ್ಯ ಓದುವ. ಬುಕ್ ಆಫ್ ಮಾರ್ಕ್ ಚಾಪ್ಟರ್ 1 ವರ್ಸ್ 35. ರಿಖಾಮನ ಶಾದಲಾಬ ಶಾಥರವು. ಮಾರ್ಕ್ 1:35. ಮುಂಜಾನೆ ಮೊಬ್ಬಿರುವಾಗಲೇ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯಾರು? ಯೇಸು. ಯಾರು? ಯೇಸು. ಹಲ್ಲೆಲೂಯಾ. ಈ ವಾಕ್ಯಗಳನ್ನು ನಾವು ಅನೇಕ ಸಲ ಓದುತ್ತೇವೆ. ಅದು ಒಂದು ವೇಳೆ ನಾವು ಯೋಚಿಸುವುದಾದರೆ, ಆಸ್ಪತ್ರೆಗೆ ಯಾರು ಹೋಗ್ತಾರೆ? ಅನಾರೋಗ್ಯಸ್ಥರು ಆಸ್ಪತ್ರೆಗೆ ಹೋಗ್ತಾರೆ, ಹೌದಲ್ಲ? ನಾವು ಹೋಗ್ತೇವಾ ಪ್ರತಿ ದಿವಸ? ಡಾಕ್ಟ್ರಲ್ಲಿ ಡಾಕ್ಟರ್ ಅಂದ್ರೆ ನನಗೆ ತುಂಬ ಇಷ್ಟ, ಡಾಕ್ಟರ್ ಅಂದ್ರೆ ನೀವಲ್ಲ, ಒಂದು ಇಂಜೆಕ್ಷನ್ ಕೊಡಿ ಅಂತ. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನಿಗೆ ಯಾವುದೇ ಅವಶ್ಯಕತೆ ಇಲ್ಲ ಮುಂಜಾವದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ. ಇವತ್ತು ದೇವಜನರು ಏನು ಮಾಡ್ತಾರೆ? ಕಷ್ಟ ಬರುವಾಗ ಮಾತ್ರ ಪ್ರೇಯರ್ ಇರ್ತಾರೆ. ಕಷ್ಟ ಇಲ್ಲದಾಗ ಎಲ್ಲಿಯೂ ಇರ್ತಾರೆ. ಎರಡು ದೋಣಿಗೆ ಕಾಲಿಡುವರಾಗಿರಬಾರದು. ಮತ್ತೆ 6ನೇ ಅಧ್ಯಾಯದ 24ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 6 ವರ್ಸ್ 24 ಯಾರು ಕೂಡ ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ಗಾಡ್. ದೇವರಿಗೆ ಗೊತ್ತು ನಿಮಗೆ ಯಾವುದು, ಯಾವಾಗ, ಹೇಗೆ, ಎಲ್ಲಿ ಬೇಕೆಂದು. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಆತನು ನಮ್ಮ ತಂದೆ ಆಗಿದ್ದಾನೆ, ಆತನು ನಮ್ಮ ತಾಯಿ ಆಗಿದ್ದಾನೆ, ಆತನು ನಮ್ಮ ಒಳ್ಳೆ ಸಹೋದರನಾಗಿದ್ದಾನೆ. ಪ್ರೈಸ್ ಗಾಡ್. ಯೆಶಾಯ 49:15ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬುಕ್ ಆಫ್ ಯೆಶಾಯ 49 ವರ್ಸ್ 15 ಬರೆಯಲ್ಪಟ್ಟಿದೆ. ಒಂದು ವೇಳೆ ಒಂದು ತಾಯಿ ಚಿಕ್ಕ ಮಗುವು ಒಂದು ಹಾಲು ಕೊಡಿಸುವಂತಹ ಮಗುವನ್ನು ಮರೆತು ಬಿಟ್ಟಲು ಮರೆಯಬಹುದಂತೆ. ಆದರೆ ನಮ್ಮ ದೇವರು ಏನು ಮಾಡುವುದಿಲ್ಲ, ಅವರು ಯಾವಾಗಲೂ ನಮ್ಮನ್ನು ಮರೆಯುವುದಿಲ್ಲ. ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ದೇವರಾಗಿದ್ದಾರೆ. ಪ್ರೈಸ್ ಗಾಡ್. ನಮ್ಮ ಅಗತ್ಯತೆ ಇರುವಾಗ ಮಾತ್ರ ನಾವು ಪ್ರಾರ್ಥನೆ ಮಾಡುವರಾಗಿಲ್ಲ. ಪ್ರಾರ್ಥನೆ ನಮ್ಮ ಉಸಿರಾಗಿರಬೇಕು. ಹಲ್ಲೆಲೂಯಾ. ಯೋಬನು ಹೇಳಿದ ರೀತಿಯಲ್ಲಿ, ಯೋಬನ ಪುಸ್ತಕ 1ನೇ ಅಧ್ಯಾಯವನ್ನು ನಾವು ಓದುವಾಗ, ಯೋಬನು ಎಲ್ಲವನ್ನು ಕಳೆದುಕೊಂಡನು ಆತನ ಜೀವಿತದಲ್ಲಿರುವಾಗ. ಆತನ ಹೆಂಡತಿ ಆತನನ್ನು ದ್ವೇಷಿಸಿ ಹೇಳಿದ್ಲು, ನೀನು ನಿನ್ನ ದೇವರನ್ನು ದ್ವೇಷಿಸಿ ಸಾಯಿ. ಪ್ರೈಸ್ ಗಾಡ್. ಆತನ ಹೇಳಿದಂತ ಒಂದು ಮಗು. ದೇವರೆಲ್ಲ ಕೊಡುವಾಗಲೂ ಆತನಾಗಿದ್ದಾನೆ. ಈಗ ಎಲ್ಲವನ್ನು ಕಳೆದುಕೊಳ್ಳುವಾಗಲೂ ಆತನೇ ನನ್ನ ದೇವರು. ಬುದ್ಧಿಹೀನಲಾಗಿ ಏನೇನು ಮಾತನಾಡಬೇಡ. ಪ್ರೈಸ್ ಗಾಡ್. ಇವತ್ತು ಲೋಕ ಹೇಳುವಂತ ಮಾತಾಗಿದೆ, ನಿಮ್ಮಲ್ಲಿ ಕಾರ್ ಇಲ್ವಾ? ಪ್ರೈಸ್ ಗಾಡ್. ನಿಮ್ಮಲ್ಲಿ ಇದು ಆಶೀರ್ವಾದ ಇಲ್ವಾ? ಹಾಗಾದ್ರೆ ದೇವರಿಲ್ಲ ನಿಮ್ಮ ಸಂಗಡ. ಹಲ್ಲೆಲೂಯಾ. ನಮ್ಮ ಸಿರಿವಂತಿಗೆ ಎನ್ನುವಂಥದ್ದು ಕೇವಲ ಕಾರು ಬಂಗಲೆ ಅಲ್ಲ. ಹಲ್ಲೆಲೂಯಾ. ಮತ್ತು ಯೋಹನನ ಸುವಾರ್ತೆ 10ನೇ ಅಧ್ಯಾಯದ 10ನೇ ವಾಕ್ಯದ ಎ ಮತ್ತು ಬಿ ಭಾಗದಲ್ಲಿ ನಾವು ನೋಡುತ್ತೇವೆ. ಎ ಭಾಗದಲ್ಲಿ ನಾವು ನೋಡುವಾಗ, ದುಷ್ಟನು ಬಂದಿರೋದು ಕಲ್ಲನ್ನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ನಾಶ ಮಾಡುವುದಕ್ಕಾಗಿ ಬಂದಿದ್ದಾನೆ. ಆದರೆ ಯೇಸು ಕ್ರಿಸ್ತನು ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾದ ಒಂದು ಸಮೃದ್ಧಿಯ ಜೀವಿತವನ್ನು ಕೊಡುವುದಕ್ಕಾಗಿ ಆತನು ಬಂದವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಕೆಲಸ ಏನು?
ಪ್ರಾರ್ಥನೆ ಮಾಡುವಂಥದ್ದು. ನಮ್ಮ ಕೆಲಸ ಏನು? ನಾವು ವಿಜ್ಞಾಪನೆ ಮಾಡುವಂಥದ್ದು ನಮ್ಮ ಕೆಲಸವಾಗಿದೆ. ಪ್ರೈಸ್ ಗಾಡ್. ದೇವರು ನಮ್ಮನ್ನು ಎಲ್ಲಿ ಇಟ್ಟಿದ್ದಾನೋ ಅಲ್ಲಿ ನಾವು ಪ್ರಾರ್ಥನೆ ಯಾವಾಗಲೂ ಮಾಡುವರಾಗಿರಬೇಕು. ಕಷ್ಟ ಬಂದಾಗ ಮಾತ್ರ ಪ್ರಾರ್ಥನೆ ಅಲ್ಲ, ನಮ್ಮ ಅಗತ್ಯತೆ ಬೀಳುವಾಗ ಮಾತ್ರ ಪ್ರಾರ್ಥನೆ ಅಲ್ಲ. ಪ್ರೈಸ್ ಗಾಡ್. ನನ್ನ ಮಗಳ ಮದುವೆ ಆಗಿದೆ, ಇನ್ನೂ ಏನು ಚಿಂತೆ ಇಲ್ಲ, ದೇವರಿಗೆ ಸ್ತೋತ್ರ. ನಿಮ್ಮ ಮಗಳ ಮದುವೆ ಆಗಿದೆ, ಅನೇಕ ತಾಯಿಯಂದಿರು ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದಾರೆ. ಹಲ್ಲೆಲೂಯಾ. ನನ್ನ ಹೆಂಡತಿಯ ರಕ್ಷಣೆ ಆಗಿದೆ, ನಿನ್ನ ಹೆಂಡತಿಯ ರಕ್ಷಣೆ ಆಗಿದೆ. ಅನೇಕ ಜನರು ಉಪವಾಸದಿಂದ ಮೊಣಕಾಲೂರಿ ಪ್ರಾಣ ಕೊಟ್ಟು ಪ್ರಾರ್ಥನೆ ಮಾಡಿದ ನಿಮಿತ್ತವಾಗಿ ರಕ್ಷಣೆ ಹೊಂದಿದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಗೊತ್ತುಂಟು, ಕಳೆದ 2-3 ತಿಂಗಳ ಹಿಂದೆ ಅಮೆರಿಕ ಪ್ರಾಂತ್ಯದಲ್ಲಿ ಚಾರ್ಲಿ ಕಿರ್ಕ್ ಎನ್ನುವಂಥ ವ್ಯಕ್ತಿ ದೇವರಿಗಾಗಿ ತಾನು ಒಂದು ವೈರಾಗ್ಯವಾಗಿ ವೇಗವಾಗಿ ಜೀವಿಸುವಂಥ ಸಮಯದಲ್ಲಿ 20 ವರ್ಷದ ಒಂದು ಕ್ರೈಸ್ತ ಹುಡುಗನು ಶೂಟ್ ಮಾಡಿ ಕೊಂದುಬಿಟ್ಟ. ಯಾರಿಗಾಗಿ ನಿಂತಿದ್ದವನು? ದೇವರಿಗಾಗಿ. ಹಲ್ಲೆಲೂಯಾ. ಒಂದು ಚಿಕ್ಕ ಪ್ರಾಯದಲ್ಲಿ ಆ ಒಂದು ಪ್ರಿಯ ಕುಟುಂಬವನ್ನು ಬಿಟ್ಟು ಬೇಗನೆ ಆತವನು ಹೋದನು. ಯಾವುದಕ್ಕಾಗಿ? ದೇವರ ಕಾರ್ಯಕ್ಕಾಗಿ. ಪ್ರೈಸ್ ಗಾಡ್. ದೇವರನ್ನು ತಿಳಿದು ಆತನು ಪ್ರಾರ್ಥಿಸುತ್ತಿದ್ದಂಥ ವ್ಯಕ್ತಿ ಆಗಿದ್ದ. ಹಲ್ಲೆಲೂಯಾ. 5 ದಿವಸದ ನಂತರ ಆತನ ಹೆಂಡತಿ ಬಂದು ಹೇಳಿದ್ಲು, ಅವರನ್ನು ಕ್ಷಮಿಸಿ. ಹಲ್ಲೆಲೂಯಾ. ಒಂದು ಪ್ರಾರ್ಥಿಸುವಂಥ ವ್ಯಕ್ತಿಯ ಜೀವಿತ ಯೇಸು ಕ್ರಿಸ್ತನಂತೆ ಇರುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಸಿಲುಬೆಗೆ ಹಾಕುವಂಥ ಸಮಯದಲ್ಲಿ ಯೇಸು ಹೇಳಿದ ಮಾತು, ದೇವರು ಇವರು ಏನು ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ, ಇವರನ್ನು ಕ್ಷಮಿಸು. ಹಲ್ಲೆಲೂಯಾ. ಪ್ರಾರ್ಥನೆ ಹೊರನೋಟಕ್ಕಾಗಿ ಮಾತ್ರ ಅಲ್ಲ, ಪ್ರಾರ್ಥನೆ ನಮ್ಮ ಹೃದಯವನ್ನು ತೆರೆದವರಾಗಿ ನಾವು ಮಾಡಬೇಕಾಗಿದೆ. ಪ್ರಾರ್ಥನೆ ಆತನೊಂದಿಗೆ ಸೇರಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಪ್ರಾರ್ಥನೆ ದೇವರ ಚಿತ್ತವು ಈ ಲೋಕದಲ್ಲಿ ನೆರವೇರುವುದಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ಎನ್ನುವಂಥದ್ದು ನನ್ನ ಅಗತ್ಯತೆಯನ್ನು, ನನ್ನ ಹೆಂಡತಿಗೆ ಇದು ಬೇಕು, ನನ್ನ ಮಗನಿಗೆ ಇದು ಬೇಕು, ನನ್ನ ಮಗಳಿಗೆ ಇದು ಬೇಕು, ಅದು ಪ್ರಾರ್ಥನೆ ಅಲ್ಲ. ಹಲ್ಲೆಲೂಯಾ. ಎಫೆಸ 3:20 ಏನು ಬರೆಯಲ್ಪಟ್ಟಿದೆ? ಬುಕ್ ಆಫ್ ಎಫೆಸಿಯನ್ ಚಾಪ್ಟರ್ 3:20. ರಾಖಮನ ಶತುರ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಪ್ರಾರ್ಥಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡುವ ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ. ಆಮೆನ್. ಹಲ್ಲೆಲೂಯಾ. ಏನರ್ಥ? ನಾವು ಪ್ರಾರ್ಥನೆ ಮಾಡುವ ಮೊದಲು ದೇವರಿಗೆ ತಿಳಿದಿದೆ ನಮಗೆ ಏನು ಬೇಕು. ನಮ್ಮ ಮಗಳಿನ್ನು ಹಲ್ಲೆಲೂಯಾ 10 ಕಡೆಯಲ್ಲಿ CV ಕಳಿಸ್ಬೇಡ್ರಿ ಪ್ರಪೋಸಲ್ಗಾಗಿ. ನಿಮ್ಮ ಮಗನಿಗೆ ಉಪವಾಸವಿಟ್ಟು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿರಿ. ದೇವರಲ್ಲಿ ಒಂದು ಯೋಗ್ಯ ವ್ಯಕ್ತಿಯಾಗಿ ಜೀವಿಸುವುದಕ್ಕಾಗಿ, ಒಂದು ಭಯಭಕ್ತಿಯ ಜೀವಿತವನ್ನು ಜೀವಿಸುವುದಕ್ಕಾಗಿ ಕಲಿಸಿರಿ. ದೇವರು ಎಲಿಯನಿಗಾಗಿ ಒಂದು ಕಾಗೆಯನ್ನು ಸಿದ್ಧಪಡಿಸಿದ ಹಾಗೆ, ಎಲಿಯನಿಗಾಗಿ ಒಂದು ಬಡ ಸ್ತ್ರೀಯ ಮನೆಯಲ್ಲಿ ಮನೆಯನ್ನು ಸಿದ್ಧಪಡಿಸಿದ ಹಾಗೆ, ಎಲಿಷನಿಗಾಗಿ ದೇವರು ನಿಮಗಾಗಿ ಒಂದು ಕಾಗೆಯನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ನಾವು ಪ್ರಪೋಸಲನ್ನು ಹುಡುಕಿಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ನಾನು ಎಷ್ಟೋ ಜನರ ಜೀವಿತದಲ್ಲಿ ಹೇಳಿದ್ದೇನೆ, ಎಷ್ಟೋ ಜನರ ಜೀವಿತದಲ್ಲಿ ನೋಡಿದ್ದೇನೆ, ಎಷ್ಟೋ ಜನರ ಕೆಲಸಗಳನ್ನು ನೋಡಿದ್ದೇನೆ. ಸಾವಿರಾರು CV ಆಗ್ತಾರೆ, ಒಂದು CV ಕನೆಕ್ಟ್ ಆಗಲಿಲ್ಲ. ಯಾರೋ ಎಲ್ಲಿಯೋ ಪರಿಚಯ ಇಲ್ಲದಂಥ ಒಂದು ವ್ಯಕ್ತಿಯ ಮೂಲಕ ಕೆಲಸ ಕನೆಕ್ಟ್ ಆಯಿತು. ಮದುವೆ ಕಾರ್ಯಗಳು ಕೂಡ ಅದೇ ಥರ, ಅಲ್ಲಿಂದ ಆರ್ಡರ್ ಬರಬೇಕಾಗಿದೆ. ಹಲ್ಲೆಲೂಯಾ. ಕೀರ್ತನೆ 121 1ನೇ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ನಾನು ಕಣ್ಣೆತ್ತಿ ಪರ್ವತವನ್ನು ನೋಡುತ್ತೇನೆ, ನನ್ನ ಸಹಾಯವೆಲ್ಲಿಂದ ಬರುತ್ತದೆ? ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಂಥ ಆ ದೇವರಿಂದ. ಹಲ್ಲೆಲೂಯಾ. ನನ್ನ ಅಂಕಲ್ನ ಮನೆಯಿಂದ ಅಲ್ಲ, ಬೆಂಗಳೂರಿಂದ ದುಬೈಯಿಂದ ಅಲ್ಲ, ಪರಲೋಕದಿಂದ ನಮಗೆ ಸಹಾಯ ಬರುವಂಥದ್ದಾಗಿ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಇವತ್ತೊಂದು ಪೆನ್ ಬೇಕಾದರೂ, ಒಂದು ಚಪ್ಪಲ್ ಬೇಕಾದರೂ, ಒಂದು ಮೊಬೈಲ್ ಬೇಕಾದರೂ, ಒಂದು ಶರ್ಟ್ ಖರೀದಿಸಬೇಕಾದರೂ ಹೋಗಿ ಹಣ ಕೊಟ್ಟು ನಾನು ತರೋದಿಲ್ಲ.
ಹೋಗಿ ಹಣ ಕೊಟ್ಟು ತರಬಹುದು. ಬದಲಾಗಿ ನಾನು ಉಪವಾಸದಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದೇವರೇ ನನಗೆ ಇಂಥ ಶರ್ಟ್ ಬೇಕು, ದೇವರೇ ನನಗೆ ಇಂಥ ವಾಚ್ ಬೇಕು, ದೇವರೇ ಇಂಥ ಕಾರ್ಯಗಳು ಬೇಕು, ಇಂಥ ವ್ಯಕ್ತಿ ಬೇಕು. ಪ್ರೈಸ್ ಗಾಡ್. ವಿಶೇಷವಾಗಿ ನನ್ನ ಅಗತ್ಯತೆಗಾಗಿ ಇಷ್ಟರ ತನಕ ನಾನು ಪ್ರಾರ್ಥನೆ ಮಾಡಲಿಲ್ಲ. ಹಲ್ಲೆಲೂಯಾ. ಏನಾದರೂ ಸಭೆಗೆ ಸಂಬಂಧಪಟ್ಟಂಥ ಕಾರ್ಯಗಳು ಬೇಕಾದರೆ ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ಚೇರ್ ಬೇಕಾದರೂ ನಾನು ಪ್ರೇಯರ್ ಮಾಡ್ತೇನೆ, ಒಂದು ಪ್ಯಾನ್ ಬೇಕಾದರೂ ಪ್ರೇಯರ್ ಮಾಡ್ತೇನೆ. ದೇವರು ಅದನ್ನು ತಕ್ಕ ಸಮಯದಲ್ಲಿ ತಕ್ಕ ವ್ಯಕ್ತಿಯ ಮೂಲಕ ಅದನ್ನು ಕೊಡುತ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಬ್ರು 11ನೇ ಅಧ್ಯಾಯದ 6ನೇ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ಬುಕ್ ಆಫ್ ಇಬ್ರು ಚಾಪ್ಟರ್ 11 ವರ್ಸ್ 6. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರ ವಾಕ್ಯದಲ್ಲಿ ಹಲ್ಲೆಲೂಯಾ ನಾವು ಓದಿದ ನಂತರ ಓದುವಾಗ ಏನಾಗ್ತದೆ? ನಮಗೆ ನಂಬಿಕೆ ಹೆಚ್ಚುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯವನ್ನು ಕೇಳುವುದರಿಂದ ಏನಾಗ್ತದೆ? ನಂಬಿಕೆ ಹೆಚ್ಚಾಗ್ತದೆ. ನಾವು ದೇವರ ವಾಕ್ಯವನ್ನು ಓದಿದ ನಂತರ, ನಾವು ಆರಾಧನೆ ಮಾಡಿದ ನಂತರ, ನಾವು ದೇವರ ವಾಕ್ಯವನ್ನು ಓದುವಾಗ ನಾವು ಯೇಸುವನ್ನು ನೋಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಓದಿದ ನಂತರ ನಾವು ಕರ್ತನಲ್ಲಿ ಪ್ರಾರ್ಥನೆ ಮಾಡುವಾಗ ನಾವು ಆತನ ಉದ್ದೇಶಗಳನ್ನು ತಿಳಿಯುವುದಕ್ಕೆ ಸಾಧ್ಯವಾಗಿದೆ. ಹಲ್ಲೆಲೂಯಾ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ತುಂಬ ಪ್ರಾಮುಖ್ಯವಾಗಿದೆ. ಸ್ತುತಿ ಆರಾಧನೆ ನಮ್ಮ ಜೀವಿತದಲ್ಲಿ ತುಂಬ ಪ್ರಾಮುಖ್ಯವಾಗಿದೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದ 24 ಮತ್ತು 25ನೇ ವಾಕ್ಯವನ್ನು ಓದುವ. ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 16 ವರ್ಸ್ 24 ಮತ್ತು 25. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಸೆರೆಯಲ್ಲಿದ್ದವರೆಲ್ಲರೂ ಲಕ್ಷ್ಯವಿಟ್ಟು ಕೇಳಿದರು. ಪ್ರೈಸ್ ಗಾಡ್. ಅಷ್ಟೇನಾ? ಅಕಸ್ಮಾತ್ ಆಗಿ ಒಂದು ಭೂಕಂಪ ಉಂಟಾಯಿತು. ಎಲ್ಲ ಸೆರೆ ಮೇಲೆ ಅಗಲಿಗಳು ತೆರೆಯಲ್ಪಟ್ಟವು. ಹಲ್ಲೆಲೂಯಾ. ಜನರು ಕಟ್ಟಿ ಹಾಕಲ್ಪಟ್ಟಂತ ಎಲ್ಲ ಬಂಧನಗಳು, ಚೈನ್ಗಳು ಏನಾಯ್ತು? ಅದು ಮುರಿಯಲ್ಪಟ್ಟಿತು. ಪ್ರೈಸ್ ಗಾಡ್. ನಾವು ದೇವರ ಪ್ರಾರ್ಥನೆಯನ್ನು ಮಾಡುವಾಗ ನಾವು ಆತ್ಮದಿಂದಲೂ ಸತ್ಯದಿಂದಲೂ ನಾವು ಮಾಡುವವರಾಗಿರಬೇಕು. ಆಗ ಮಾತ್ರ ಬಂಧನಗಳು, ಪಾಪಗಳು, ಶಾಪಗಳು ಅದು ಮುರಿಯಲ್ಪಡುವಂಥದ್ದಾಗಿದೆ. ಹಲ್ಲೆಲೂಯಾ. ನಾವು ಕಚ್ಚಪ್ಪಾಲೆ ತಟ್ಟುವಾಗ ಅದರಲ್ಲಿ ಒಂದು ದೇವರ ಆತ್ಮನ ಶಕ್ತಿ ಇರಬೇಕು. ನಾವು ಆತ್ಮದಲ್ಲಿ ಕೈ ಚಪ್ಪಾಲೆ ತಟ್ಟಬೇಕು, ಆತ್ಮದಲ್ಲಿ ನಾವು ಪ್ರಾರ್ಥಿಸಬೇಕು, ಆತ್ಮದಲ್ಲಿ ತುಂಬಿ ನಾವು ಆರಾಧನೆ ಮಾಡಬೇಕು, ಆತ್ಮದಲ್ಲಿ ತುಂಬಿ ನಾವು ದೇವರ ವಾಕ್ಯವನ್ನು ಓದಬೇಕು, ಆತ್ಮದಲ್ಲಿ ಇದ್ದು ನಾವು ಪ್ರಾರ್ಥನೆ ಮಾಡುವರಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಗ ಮಾತ್ರ ನಾವು ದೇವರ ಒಂದು ಶಕ್ತಿಯನ್ನು, ಕೃಪೆಯನ್ನು ಅನುಭವಿಸಲು ಸಾಧ್ಯವಾಗಿದೆ. 4ನೇದಾಗಿ, ಕೊನೆಯದಾಗಿ ನಮ್ಮ ಸಿದ್ಧತೆ. ದೇವರು ನಮ್ಮನ್ನು ಕರೆದಂತ ಮುಖ್ಯ ಉದ್ದೇಶ ಏನಾಗಿದೆ? ಮತ್ತಾಯ 28, 18 ಮತ್ತು 19ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 28 ವರ್ಸ್ 18-19. Amen. ಆಮೆನ್. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೃದಯದ ಆಶೆ ಆಗಿದೆ. ಯೇಸು ಸ್ವಾಮಿ ರಿಖಾಮನ ಚಂದನ ಯೋಹನ ಸುವಾರ್ತೆ 4ನೇ ಅಧ್ಯಾಯದ 34ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಯೇಸು ಸ್ವಾಮಿ ಹೇಳಿದ್ರು, ನನ್ನ ಆಹಾರವು ಕರೆದಾತನು ನನ್ನನ್ನು ಕಳಿಸಿದ ಆತನ ಕೆಲಸವನ್ನು ಮಾಡಿ ಮುಗಿಸುವಂಥದ್ದು.
ಹಲ್ಲೆಲೂಯ. ಯೇಸು ಹೇಳಿದ್ರು, ನಾನು ನನ್ನ ಉದ್ದೇಶವನ್ನು ನನ್ನ ಚಿತ್ತವನ್ನು ನೆರವೇರಿಸೋದಕ್ಕೆ ಬರಲಿಲ್ಲ, ಬದಲಾಗಿ ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನು ನೆರವೇರಿಸಬೇಕೆಂದು ಈ ಲೋಕಕ್ಕೆ ಬಂದಿದ್ದೇನೆ. ಹಲ್ಲೆಲೂಯ. ಈಗಾಗಲೇ 3.5 ವರ್ಷದ ಸೇವೆಯನ್ನು ಮುಗಿಸಿ ಕರ್ತನು ಈಗಾಗಲೇ ತಂದೆಯ ಬಳಿಯಲ್ಲಿದ್ದಾನೆ. ಇನ್ನು ಉಳಿದ ಸೇವೆಯನ್ನು, ಅವನ ಜವಾಬ್ದಾರಿಯನ್ನು ಆತನು ನಂಬಿಕೆ ಇಟ್ಟು ದೇವ ಮಕ್ಕಳ ಜೀವಿತದಲ್ಲಿ ಕೊಟ್ಟು ಹೋಗಿದ್ದವನಾಗಿದ್ದಾನೆ. ಈಗಾಗಲೇ ಅಪೊಸ್ತಲರು ಅವರ ಎಲ್ಲ ಕಾರ್ಯಗಳನ್ನು ಒಂದು ತ್ಯಾಗದೊಂದಿಗೆ ಮಾಡಿದ್ದನ್ನು ನಾವು ನೋಡುತ್ತೇವೆ. ಇನ್ನು ಉಳಿದಿರುವಂಥ ಸ್ವಲ್ಪ ಕೆಲಸ ಯಾರಿಗಿಟ್ಟಿದ್ದಾನೆ? ಪಾಸ್ಟರಿಗೆ. ಹೌದಾ? ಯಾರಿಗಿಟ್ಟಿದ್ದಾನೆ? ಅದು ನಮಗೆಲ್ಲರಿಗೆ ಇಡಲ್ಪಟ್ಟಿದೆ. ಪ್ರೈಸ್ ಗಾಡ್. ಇನ್ನೊಂದು ವಾಕ್ಯವನ್ನು ಓದುವ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದ 20ರಿಂದ ನಾವು ಸ್ವಲ್ಪ ಓದುವ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 25:20 ಅನ್ವರ್ಸ್. ಶಾಖಾಲಾಬನ್ 5 ತಲಾಂತು ಹೊಂದಿದವನು ನೀನು 5 ತಲಾಂತು ನನಗೆ ಕೊಟ್ಟಿಯಲ್ಲ, ನಾನು ಇನ್ನೂ 5 ತಲಾಂತನ್ನು ಸಂಪಾದಿಸಿದ್ದೇನೆ. ಬಲ ನಂಬಿಗಸ್ತನಾದ ಆಳು ಆಮೇನ್. ಹಲ್ಲೆಲೂಯ. ಅಲ್ಲಿ ನಾವು ನೋಡುತ್ತೇವೆ, ಒಂದು ವೇಳೆ 15ನೇ ವಾಕ್ಯದಿಂದ ಓದಿ ನೋಡುವಾಗ, ದೇವರು ಅವರವರ ಸಾಮರ್ಥ್ಯದ ಪ್ರಕಾರ ಅವರವರಿಗೆ ತಲಾಂತನ್ನು ಕೊಟ್ಟನು. ಅಲ್ಲಿ 5 ತಲಾಂತು ಹೊಂದಿದಂಥ ವ್ಯಕ್ತಿ ಇನ್ನು 5 ತಲಾಂತನ್ನು ಸಂಪಾದಿಸಿದನು. 2 ಕೊಟ್ಟವನು ಇನ್ನು 2 ಸಂಪಾದಿಸಿದನು. 27 ಓದುವ. 27. ಹಲ್ಲೆಲೂಯ. ಇಲ್ಲಿ 1 ತಲಾಂತು ಕೊಟ್ಟಂತ ವ್ಯಕ್ತಿ ಆತನೇನು ಮಾಡಿದ? ಆತನು ಹೋಗಿ ಅದನ್ನು ಮಣ್ಣಲ್ಲಿ ಬಚ್ಚಿಟ್ಟನಂತ ದೇವರ ವಾಕ್ಯ. 27 ವಾಕ್ಯದಲ್ಲಿ ನಾವು ನೋಡುವಾಗ ಈ ದೇವರು ಹೇಳಿದ್ರು, ನೀನು ನನ್ನದನ್ನು ನಿನ್ನ ಬಡ್ಡಿಯಲ್ಲಿ ಹಾಕಬೇಕಾಗಿತ್ತು. ಯಾರದದು? ದೇವರು ಕೊಡುವಂಥ ತಲಾಂತು ಅದು ನಮ್ಮದಲ್ಲ, ಬದಲಾಗಿ ಅದು ಆತನದ್ದು. ಅದು ಆತನಿಗಾಗಿ. ದೇವರು ಕೊಟ್ಟಂಥ ಜೀವಿತವು ಅದು ನಿಮ್ಮದಲ್ಲ, ಅದು ಆತನದ್ದು, ಅದು ಆತನಿಗಾಗಿ ಆಗಿದೆ. ಹಲ್ಲೆಲೂಯ. ದೇವರ ಸುವಾರ್ತೆ ಕಾರ್ಯದಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಪೌಲನು ಹೇಳಿದ ರೀತಿಯಲ್ಲಿ ಅನುಕೂಲ ಇರುವಾಗಲೂ ಅನುಕೂಲ ಇಲ್ಲದ ಸಮಯದಲ್ಲಿಯೂ ಏನು ಮಾಡಬೇಕಂತೆ? ಸುವಾರ್ತೆಯನ್ನು ಸಾರಬೇಕಂತೆ. ಇನ್ನೊಂದು ವಾಕ್ಯವನ್ನು ಓದುವ. ಯೂದನ ಪತ್ರಿಕೆ 1ನೇ ಅಧ್ಯಾಯದ 23ನೇ ವಾಕ್ಯ. ಬುಕ್ ಆಫ್ ಜೂದ್ ಚಾಪ್ಟರ್ 1:23. ಅವರನ್ನು ಬೆಂಕಿಯ ಬಾಯೊಳಗಿಂದ ತೆಗೆದುಕೊಂಡು ರಕ್ಷಿಸಿರಿ. ಈ ದಿವಸ ಎಷ್ಟು ಜನರಿಗೆ ಗೊತ್ತಿದೆ? ಒಂದು ವೇಳೆ ಒಂದು ವ್ಯಕ್ತಿ ಯೇಸು ಕ್ರಿಸ್ತನನ್ನು ನಂಬದೆ ಈ ಲೋಕವನ್ನು ಬಿಟ್ಟು ಹೋದರೆ ಅವನು ಎಲ್ಲಿ ಹೋಗ್ತಾನೆ? ಎಲ್ಲಿ ಹೋಗ್ತಾನೆ? ನಾವು ತುಂಬ ಪ್ರೀತಿ ಮಾಡುವಂಥ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರಬಹುದು, ಈ ದೇಶದ ಪ್ರಜೆ ಆಗಿರಬಹುದು, ನಾವು ಹೋಟೆಲಲ್ಲಿ ಹೋಗುವಾಗ ಒಳ್ಳೆಯ ನಮಗೆ ದೋಸೆ ಇಡ್ಲಿ ಕೊಡುವಂಥ ವ್ಯಕ್ತಿ ಆಗಿರಬಹುದು, ನಾವು ನಮ್ಮ ಮಕ್ಕಳನ್ನು ಕರೆದುಕೊಂಡು ಡ್ರೈವರ್ ಆಗಿರ್ಬೋದು, ಸ್ಕೂಲಿಗೆ ಕರೆದುಕೊಂಡು ಹೋಗುವಂಥ, ನಮ್ಮ ಬಿಲ್ಡಿಂಗ್ನಲ್ಲಿರುವಂಥ ವಾಚ್ಮ್ಯಾನ್ ಆಗಿರಬಹುದು, ಈ ಲೋಕದಲ್ಲಿ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ ಆಗಿರಬಹುದು. ಒಂದು ವೇಳೆ ಯೇಸು ಕ್ರಿಸ್ತನನ್ನು ನಂಬದೆ ಆತನ ಈ ಲೋಕವನ್ನು ಬಿಟ್ಟರೆ ಎಲ್ಲಿ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ಪ್ರೈಸ್ ಗಾಡ್. ಯಾರಿದ್ರೆ ಜವಾಬ್ದಾರರು? ನೀವು ಮತ್ತು ನಾನಾಗಿದ್ದೇನೆ. ಪ್ರೈಸ್ ಗಾಡ್. ಕೇವಲ ನಾವು ಸಭೆಗೆ ಬಂದು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಸಿದ್ಧತೆ ನಮ್ಮನ್ನು ಮಾತ್ರ ಸಿದ್ಧತೆ ಮಾಡುವಂಥದ್ದಲ್ಲ. ನಮ್ಮ ಸಿದ್ಧತೆ ಈ ಲೋಕದಲ್ಲಿ ನಾಶವಾಗಿ ಹೋಗುವಂಥ ಪ್ರತಿಯೊಂದು ವ್ಯಕ್ತಿಗಳನ್ನು ಸಿದ್ಧ ಮಾಡುವಂಥ ಜವಾಬ್ದಾರಿ ದೇವರು ನಮಗೆ ಕೊಟ್ಟವನಾಗಿದ್ದಾನೆ. ಹಲ್ಲೆಲೂಯ. ಮೊದಲನೇದು ಯಾವುದು? ಪರಿಶುದ್ಧತೆ. ಎರಡನೇದು ದೇವರ ವಾಕ್ಯ. ಮೂರನೇದು ಪ್ರಾರ್ಥಿಸುವಂಥದ್ದು. ನಾಲ್ಕನೇದು ಸುವಾರ್ತೆ ಸಾರುವಂಥದ್ದು. ಹಲ್ಲೆಲೂಯ. ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಒಂದೊಂದು ಉದ್ದೇಶಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ. ಈ ಲೋಕದಲ್ಲಿ
ನಾವು ಎಷ್ಟು ದಿವಸ ಇರ್ತೇವೆ ಅಂತ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಗಾಡ್. ಕೊರೋನಾದ ಮೊದಲು ಅನೇಕ ಪ್ರಾಯಸ್ಥರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು, ಸಾಯ್ತಿದ್ರು. ಕೊರೋನಾದ ನಂತರ ನಾವು ನೋಡ್ತೇವೆ ಯೌವನಸ್ಥರ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತುಂಟು. ಪ್ರತಿ ದಿವಸ ನಾವು ನ್ಯೂಸ್ ಪೇಪರ್ ನೋಡೋದಾದರೆ ಎಷ್ಟು ಜನರು ಮರ್ಡರ್ ಆಗಿ, ಎಷ್ಟು ಜನರು ಆಕ್ಸಿಡೆಂಟ್ ಮಾಡಿಕೊಂಡು, ಎಷ್ಟು ಜನರು ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಿದ್ದಾರೆ. ಪ್ರೈಸ್ ಗಾಡ್. ಇವರ ಲೆಕ್ಕವನ್ನು ದೇವರು ಯಾರಿಂದ ತೆಗೆದುಕೊಳ್ತಾರೆ? ನನ್ನಿಂದ, ನಿಮ್ಮಿಂದ ತೆಗೆದುಕೊಳ್ಳುವರಾಗಿತ್ತು. ರೋಮಪುರದ ಪತ್ರಿಕೆ 1ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 1:16 ಸುವಾರ್ತೆಯ ವಿಚಾರವಾಗಿ ನಾನು ನಾಚಿಕೊಳ್ಳುವುದಿಲ್ಲ. ಈ ದೇವರ ಸುವಾರ್ತೆಯು ಅದು ದೇವರ ಬಲ ಸ್ವರೂಪವಾಗಿದೆ. ಪ್ರೈಸ್ ಲಾರ್ಡ್. ಈ ಲೋಕದಲ್ಲಿ ಒಂದು ವ್ಯಕ್ತಿಯನ್ನು ಬದಲಾಯಿಸಲಿಕ್ಕೆ ಯಾವುದೇ ಪಂಡಿತರಿಂದ, ಡಾಕ್ಟರ್ಗಳಿಂದ, ಜ್ಞಾನಿಗಳಿಂದ ಸಾಧ್ಯವಿಲ್ಲ. ಯಾವುದೇ ಹಣಬಲದಿಂದ, ಜನಬಲದಿಂದ ಒಂದು ವ್ಯಕ್ತಿಯನ್ನು ಮಾರ್ಪಡಿಸಲಿಕ್ಕೆ ಸಾಧ್ಯವಿಲ್ಲ. ಯಾವುದರಿಂದ ಸಾಧ್ಯವಾಗಿದೆ? ದೇವರ ವಾಕ್ಯದಿಂದ. ಹಲ್ಲೆಲೂಯಾ. ಕಳೆದ 19 ವರ್ಷದ ಹಿಂದೆ ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ರಕ್ಷಕನು, ಒಡೆಯನು, ದೇವರಾಗಿ ಬಂದನು. ಯೇಸು ಕ್ರಿಸ್ತನು ನನ್ನ ಜೀವಿತದಲ್ಲಿ ಬರುವ ಮೊದಲು ನನಗೆ 2ನೇ ಕ್ಲಾಸ್ನಿಂದಲೂ ಒಂದು ಸಿಕ್ನೆಸ್ ಇತ್ತು. ಅದು 1 ಲಕ್ಷದಲ್ಲಿ 1 ವ್ಯಕ್ತಿಗೆ ಬರುವಂಥ ಒಂದು ಸಿಕ್ನೆಸ್ ಆಗಿದೆ. ಅದಕ್ಕೆ ಜೀವ ಇರುವ ತನಕ ಗುಣ ಎನ್ನುವಂಥದ್ದಿಲ್ಲ. ಒಂದೇ ಸ್ವಸ್ಥತೆ ಎನ್ನುವಂಥದ್ದು ಜೀವ ಬಿಟ್ಟ ನಂತರ ಮಾತ್ರ. 23 ವರ್ಷಗಳ ಕಾಲ ರೈಸಿಗೆ, ಅನ್ನಕ್ಕೆ ಕೇವಲ ಉಪ್ಪು ಹಾಕಿ ನಾನು ತಿಂತಿದ್ದೆ. ನಾನು ವಾರದಲ್ಲಿ 1 ದಿವಸ ತಪ್ಪಿದ್ರೆ 2 ದಿವಸ ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ಯಾಕಂತ ಹೇಳಿದರೆ ಅಂಥ ರೋಗ. 1 ದಿವಸ ಔಷಧಿಗೆ ಹೋದರೆ 2-3 ದಿವಸ ನಾನು ಮಲಗಬೇಕು. 4ನೇ ದಿವಸ ನಾನು ಸ್ಕೂಲ್ಗೆ ಹೋಗ್ತಿದ್ದೆ. ಔಷಧಿ ಇಂಜೆಕ್ಷನ್ ತಗೊಂಡು ಬರ್ತಿದ್ದೆ. ಪುನಃ ಅದೇ ಥರ 11 ವರ್ಷದಲ್ಲಿ ನನ್ನ 2 ಕಣ್ಣಿದ್ದು ಪವರ್ ಹೋಯಿತು ಔಷಧಿ ತಿಂದು ತಿಂದು. 11 ವರ್ಷದಲ್ಲಿ ಸ್ಕೂಲ್ ಬಿಟ್ಟು ಒಂದು ಅನಾಥನ, ಒಂದು ಭಿಕ್ಷುಕನ ರೀತಿಯಲ್ಲಿ ನಾನು ಮಂಗಳೂರು ಪ್ರಾಂತ್ಯದಲ್ಲಿ ಒಂದು ಕಡೆಯಲ್ಲಿ ಕೆಲಸ ಮಾಡ್ತಿದ್ದೆ. 6 ವರ್ಷ ಕೆಲಸ ಮಾಡಿದ ನಂತರ ನಾನು ಮುಂಬೈ ಪ್ರಾಂತ್ಯಕ್ಕಾಗಿ ಯಾವುದೇ ನಿರೀಕ್ಷೆ ಇಲ್ಲದ ಕೆಲಸಕ್ಕಾಗಿ ಹೋದೆ. ಅಲ್ಲಿ 7 ಇಯರ್ ನಾನು ಕೆಲಸ ಮಾಡ್ತಿದ್ದೆ. ನನ್ನ 23ನೇ ವಯಸ್ಸಿನಲ್ಲಿ ನನ್ನ ಜೀವಿತವನ್ನು ಹಿಂತಿರುಗಿ ನೋಡಿದರೆ ದಿವಸಕ್ಕೆ 24 ಮಾತ್ರೆಗಳು ನಾನು ಸೇವಿಸಬೇಕಾಗಿತ್ತು. ಒಂದು ವೇಳೆ 1 ದಿವಸ ನನ್ನ ಮಾತ್ರೆಯನ್ನು ಸೇವಿಸದಿದ್ದರೆ ತುಂಬ ಏನು ಹೇಳ್ತಾರೆ, ನನ್ನ ಶರೀರ ಬಾತು ಹೋಗ್ತಿತ್ತು. ನನಗೆ ಎದ್ದೇಳಲಿಕ್ಕೆ ಆಗ್ತಿರಲಿಲ್ಲ. ನಾನು 3,000 ಸಂಬಳ ಸಂಪಾದನೆ ಮಾಡುವಾಗ ತಿಂಗಳಿಗೆ 4,800 ಕೇವಲ ನನ್ನ ಔಷಧಿಗೆ ನಾನು ಹಣ ಹಾಕ್ತಿದ್ದೆ. ನಾನು 2ನೇ ಕ್ಲಾಸಿನಿಂದ ಒಂದು ಒಳ್ಳೆಯ ಭಜನೆಗಾರನಾಗಿದ್ದೆ. ಅನೇಕ ವೇದಗಳನ್ನು ಓದಿ ನಾನು ಧ್ಯಾನಿಸ್ತಿದ್ದೆ, ಪಾರಾಯಣ ಮಾಡ್ತಿದ್ದೆ ಗಂಟೆ ಕಟ್ಟಲೆ ನಿಂತುಕೊಂಡು. ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ನಾನು ಮಸ್ಜಿದ್ಗೆ ಕೂಡ ಹೋಗ್ತಿದ್ದೆ ಪ್ರತಿ ಶುಕ್ರವಾರ ಮುಂಬೈಯಲ್ಲಿ. ನಾನು ಅಲ್ಲಿ ಒಂದು ಮಹಿಮ್ ಚರ್ಚ್ ಉಂಟು ಮುಂಬೈಯಲ್ಲಿ, ಅಲ್ಲಿಗೂ ಕೂಡ ನಾನು ಹೋಗ್ತಿದ್ದೆ. ಕೊನೆಗೆ ನನ್ನ ಜೀವಿತದಲ್ಲಿ ಒಂದು ಕನ್ಕ್ಲೂಷನ್ಗೆ ನಾನು ಬಂದೆ. ಈ ಲೋಕದಲ್ಲಿ ಯಾವುದೇ ದೇವರಿಲ್ಲ, ಯಾವುದೇ ಡಾಕ್ಟರಿಂದಲೂ ನನಗೆ ಸ್ವಸ್ಥತೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನನ್ನ 23ನೇ ವರ್ಷದಲ್ಲಿ ನನ್ನ ಕೈಯಾರೆ ನನ್ನ ಆತ್ಮಹತ್ಯೆಗೆ ಒಂದು ಲೆಟ್ರ್ ನಾನು ಸಿದ್ಧ ಮಾಡಿದೆ. ಈ ಲೋಕದಲ್ಲಿ ನಾನಿದ್ದು ನನಗೂ ಏನು ಪ್ರಯೋಜನ ಇಲ್ಲ, ಈ ಲೋಕದಲ್ಲಿ ಯಾರಿಗೂ ಪ್ರಯೋಜನ ಇಲ್ಲ ಅಂತ ಒಂದು ನಿರ್ಧಾರದೊಂದಿಗೆ ನಾನೊಂದು ಸುಸೈಡ್ ಲೆಟ್ರನ್ನು ನಾನು ಸಿದ್ಧಪಡಿಸಿದೆ. ಶಾಖಾಲಾಭನ ಶಂತನ. ನನ್ನ ಚಿಕ್ಕ ಪ್ರಾಯದಲ್ಲಿ ಒಂದು ಆಸೆ ಇತ್ತು. ನನ್ನ ಅಜ್ಜ ಅಜ್ಜಿಯೊಟ್ಟಿಗೆ ಬೆಳೆದು ಬಂದ ನಿಮಿತ್ತವಾಗಿ ನನಗೆ ಓಲ್ಡ್ ಏಜ್ ಮಾಡಬೇಕು, ನನಗೊಂದು ಅನಾಥಾಶ್ರಮ ಮಾಡಬೇಕು, ಅನಾಥ ಮಕ್ಕಳನ್ನು ಸಾಕಬೇಕು. ನಾನು ವಿದ್ಯಾಭ್ಯಾಸ ಮಾಡಲಿಲ್ಲ, ನಾನು ಅನೇಕ ಜನರಿಗೆ ವಿದ್ಯಾಭ್ಯಾಸ ಮಾಡುವುದಕ್ಕೆ ನಾನು ದಾರಿಯಾಗಿರಬೇಕು. ಅನೇಕ ಆಶಾ ಆಕಾಂಕ್ಷೆಗಳನ್ನು ಒತ್ತುಕೊಂಡು ಜೀವಿಸಿದ ವ್ಯಕ್ತಿ. ಅದು 23ನೇ ವರ್ಷಕ್ಕೆ ಬರುವಾಗ ನಾನು ತಿಂಗಳಿಗೆ 3 ತಿಂಗಳಿಗೆ 1 ಸಲ ನಾನು ಸ್ನಾನ ಮಾಡ್ತಿದ್ದೆ. ಯಾಕಂತ ಹೇಳಿದರೆ ನನಗೆ ಡ್ರೆಸ್ ಹಾಕಿದ್ದು ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ, ಎಲ್ಲ ಅಂಟಿಕೊಳ್ತಿತ್ತು. ನನ್ನ ದೇಹ ನನಗೇನೆ ವಾಸನೆ ಬರುವಂಥ ರೀತಿಯಲ್ಲಿ ನನಗಿತ್ತು. ನಾನು ಸ್ಕೂಲಿಗೆ ಹೋಗುವಾಗ ನನ್ನ ಹಿಂದಿನ ಬೆಂಚಲ್ಲಿ ಕುಳಿತುಕೊಳ್ಳುವಂಥ ವ್ಯಕ್ತಿ. ವಾರದಲ್ಲಿ 1 ದಿವಸ 2 ದಿವಸ ಹೋದರೂ ಕೂಡ ನನ್ನ ಎದುರಿನ 2 ಬೆಂಚ್ ಖಾಲಿ ಆಗ್ತಿತ್ತು. ಯಾಕಂತ ಹೇಳಿದರೆ ಅಷ್ಟು ಹತ್ತಿರ ಜನರಿಗೆ ಕುಳಿತುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ.
ಆ ಒಂದು ಸಿಟುವೇಶನಲ್ಲಿ ನನಗೆ 2006 ನನಗೆ ನೋಡಬಾರ್ದು. ಅದಕ್ಕಾಗಿ ನಾನು ಇಷ್ಟರ ತನಕ ನಾನು ಕುಡಿದಂಥ ವ್ಯಕ್ತಿಯಲ್ಲ. ಬೀಡಿ ಸಿಗರೇಟ್ ಆಗಲಿ, ಟಿ ವಿ ಸೀರಿಯಲ್ ಆಗಲಿ, ಸುಳ್ಳು ಆಗಲಿ, ಯಾವುದೇ ಕೆಟ್ಟ ವಿಚಾರವನ್ನು ಬಾಯಿಸಿದಂಥ ವ್ಯಕ್ತಿಯಲ್ಲ. ಈ ಒಂದು ಕ್ರಿಸ್ಮಸ್, ನಾಳೆ ದಿವಸ ಕ್ರಿಸ್ಮಸ್ ಇಲ್ಲದೆ 31st, ಈ ಒಂದು ದಿವಸ ನಾನು ಗಟ್ಟಿ ಕುಡಿಬೇಕು, ಮೇಲೆ ಬಿಲ್ಡಿಂಗ್ನಿಂದ ಹೋಗಿ ಆರಬೇಕು, ಇಲ್ಲದಿದ್ದರೆ ಟ್ರೈನ್ನಿಂದ ಬಿದ್ದು, ಇಲ್ಲದೆ ಬಸ್ಸಿನ ಕೆಳಗಡೆ ಹೋಗಿ ಆರಿ ನಾನು ನನ್ನ ಪ್ರಾಣವನ್ನು ಅಂತ್ಯ ಮಾಡಬೇಕು. ಆ ಒಂದು ನಿರ್ಧಾರದಲ್ಲಿ ನಾನು ಸುಸೈಡ್ ಲೆಟ್ರನ್ನು ಬರೆದು, ಅದು ದೇವರ ಉದ್ದೇಶ. ನನ್ನ ಜೀವಿತದಲ್ಲಿ ಏನಿತ್ತು ನನಗೆ ಗೊತ್ತಿಲ್ಲ. ಒಂದು ಗಣೇಶ್ ಪೂಜಾರಿ ಎನ್ನುವಂಥ ಶಿರೋ ಮಂಚದ ಕಲ್ಲಲ್ಲಿರುವಂಥ ಒಂದು ವ್ಯಕ್ತಿಯನ್ನು ನನ್ನ ಜೀವಿತದಲ್ಲಿ ಕಲಿಸಿದರು. ಅವರು ಆ ಒಂದು ಕ್ರಿಸ್ಮಸ್ ಆರಾಧನೆಗಾಗಿ ನನಗೆ ಇನ್ವೈಟ್ ಮಾಡಿದರು. ಆದರೆ ನನಗೆ ಇಷ್ಟ ಇರಲಿಲ್ಲ. ಆದರೂ ನನಗೆ ಕುಡಿಲಿಕ್ಕೆ ಸಿಗ್ತದೆ ಎನ್ನುವಂಥ ಒಂದೇ ಒಂದು ಉದ್ದೇಶದಲ್ಲಿ ನಾನು ಕ್ರಿಸ್ಮಸ್ ಆರಾಧನೆಗೆ ಹೋದೆ. ಅಲ್ಲಿ ನನಗೆ ಕುಡಿಯುವುದರ ಬದಲಾಗಿ ನಮ್ಮ ಸೃಷ್ಟಿಕರ್ತನ ರಕ್ಷಕನ ಒಡೆಯನಾದ ಯೇಸು ಕ್ರಿಸ್ತನು ನನ್ನನ್ನು ಸಂಧಿಸಿದರು. ಆಮೆನ್. ಕರ್ತನ ಕೃಪೆಯಿಂದ ಕಳೆದ 19 ವರ್ಷದಿಂದ ಆ ದಿವಸ ಬಿಟ್ಟು ಹೋದಂಥ ಮರಣಕರವಾದ ರೋಗ, ಅವತ್ತು ಹೋದಂಥ ಆ 24 ಮಾತ್ರೆ, ಅವತ್ತು ನಾನು ತೆಗೆದಿಟ್ಟಂಥ ಆ ಒಂದು ಕನ್ನಡಕ ಇಷ್ಟರ ತನಕ ನನ್ನ ಜೀವಿತದಲ್ಲಿ ಬರಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ವಾಕ್ಯವು ಒಂದು ವ್ಯಕ್ತಿಯನ್ನು ಮಾರ್ಪಡಿಸಲಿಕ್ಕೆ ಸಾಧ್ಯವಾಗಿದೆ. ಆತನು ಕ್ರೂರಿ ಆಗಿರಲಿ, ಕೆಟ್ಟವನಾಗಿರಲಿ, ರೋಗಿ ಆಗಿರಲಿ, ವ್ಯಭಿಚಾರಿ ಆಗಿರಲಿ, ಕೊಲೆಗಾರನಾಗಿರಲಿ, ಯಾವನೇ ಆಗಿರಲಿ, ಆದರೆ ದೇವರ ಸುವಾರ್ತೆಯು ಆ ವ್ಯಕ್ತಿಯನ್ನು ಮಾರ್ಪಡಿಸಲು ಸಾಧ್ಯವಾಗಿದೆ. ಹಲ್ಲೆಲೂಯಾ. ಇವತ್ತು ಯಾವುದಕ್ಕೂ ಬೇಡದಂಥ ಒಂದು ವ್ಯಕ್ತಿ, ಕುಟುಂಬದ ಜನರು ಅನೇಕ ಜನರಿಗೆ ಮರಣ ಬರ್ತದೆ, ನಿನಗೆ ಯಾಕೆ ಮರಣ ಬರುವುದಿಲ್ಲ? ಅನೇಕ ಜನರು ಸಾಯ್ತಾರೆ, ಯಾಕೆ ನೀನು ಸಾಯುವುದಿಲ್ಲ? ನಿನ್ನಿಂದ ನಿನಗೂ ಪ್ರಯೋಜನ ಇಲ್ಲ, ಯಾರಿಗೂ ಪ್ರಯೋಜನ ಇಲ್ಲ. ಪ್ರೈಸ್ ಗಾಡ್. ಇದು ಕರ್ತನನ್ನು ನಂಬಿದ ದಿವಸ ಮೊದಲುಗೊಂಡು ಇವತ್ತು ನನಗೇನೆ ಗೊತ್ತಿಲ್ಲದ ರೀತಿಯಲ್ಲಿ ನಾನು ಯೋಚನೆ ಮಾಡೋ ಮೊದಲು ನನ್ನ ಅಗತ್ಯತೆಯನ್ನು ಕರ್ತನು ಸಂಧಿಸುತ್ತಾನೆ. ಹಲ್ಲೆಲೂಯಾ. ಸೇವಕರು ಹೇಳಿದ ರೀತಿಯಲ್ಲಿ ನನಗೆ ಕನ್ನಡ ಈಗ ಸಹ 20% ಮಾತ್ರ ಗೊತ್ತು. ಯಾಕಂದರೆ ಹೇಳಿದೆ, ವಾರದಲ್ಲಿ 1 ದಿವಸ ತಪ್ಪಿದೆ, 2 ದಿವಸ ಸ್ಕೂಲಲ್ಲಿ ಹೋಗಿ ಖಾಲಿ ಮಲಗುವುದಷ್ಟೇ, ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ. 5ನೇ ಕ್ಲಾಸ್ ನಂತರ ಹಿಂದಿ ಇತ್ತು, ಅದು ಸ್ಕೂಲಿಗೆ ಹೋಗೋದವರಿಗೆ ಏನು ಗೊತ್ತು? ನನಗೆ ಆ ಬಿಟ್ಟರೆ ಯಾವುದೇ ಅಕ್ಷರಗಳು ಗೊತ್ತಿಲ್ಲ. ಈಗ ತನಕವೂ ಕೂಡ ಅದೇ ರೀತಿ ಕರ್ತನ ಕೃಪೆಯಿಂದ ಅನೇಕ ನೇಪಾಳಿ, ಬಂಗಾಲಿ, ಕಲ್ಕತ್ತಾದ ಜನರು, ಮಧ್ಯಪ್ರದೇಶದ ಜನರು ಹಾಗೂ ಒಡಿಸ್ಸಾದ ಜನರು, UP ಜನರು, ಬೇರೆ ಬೇರೆ ಜನರನ್ನು, ಪಂಜಾಬಿ, ಪಾಕಿಸ್ತಾನಿ, ಆ ರೀತಿಯ ಜನರನ್ನು ಕರ್ತನ ಬಲಿಗೆ ನಡೆಸುವುದಕ್ಕಾಗಿ ಕರ್ತನ ಕೃಪೆಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇದು ನನ್ನ ಯೋಗ್ಯತೆಯಿಂದ ಅಲ್ಲ, ನನ್ನ ಬಲದಿಂದ ಅಲ್ಲ, ನನ್ನ ಪ್ರಾರ್ಥನೆಯಿಂದ ಅಲ್ಲ, ಬದಲಾಗಿ ಅನೇಕ ಸಭೆಗಳು ತ್ಯಾಗವಾಗಿ ಈ ದಿವಸದ ರೀತಿಯಲ್ಲಿ ಉಪವಾಸದೊಂದಿಗೆ ಪ್ರಾರ್ಥಿಸುವುದರ ನಿಮಿತ್ತವಾಗಿ. ಹಲ್ಲೆಲೂಯಾ. 1 ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸುವ. ನಮ್ಮ ದೇವರು ಆತನ ನಂಬಿಗಸ್ತನಾಗಿದ್ದಾನೆ. ನಮ್ಮ ದೇವರು ಆತನು ತನ್ನ ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ಸಾಧಿಸುವನಾಗಿದ್ದಾನೆ. ನಮ್ಮ ದೇವರು ಆತನು ನಮ್ಮನ್ನು ಸಿದ್ಧ ಮಾಡುವನಾಗಿದ್ದಾನೆ. ದೇವರು ಈ ಸಮಯದಲ್ಲಿ ಎಲ್ಲವನ್ನು ನಮ್ಮ ಜೀವಿತದಲ್ಲಿ ಮಾಡಲಿಕ್ಕೆ ಸಿದ್ಧನಿದ್ದಾನೆ. ಆದರೆ ನಾವು ಎಷ್ಟು ಸಿದ್ಧರಾಗಿದ್ದೇವೆ? ಪ್ರೈಸ್ ಗಾಡ್. ನಾವು ಇನ್ನೊಂದು ಸಲ 10ನೇ ವಾಕ್ಯವನ್ನು ಧ್ಯಾನಿಸುವಾಗ ಅಲ್ಲಿ ನಾವು ಓದಿದೆವು, ಸಿದ್ಧ ಇದ್ದವರು ಯಜಮಾನನ ಸಂಗಡ ಮದಲಿಂಗನ ಸಂಗಡ ಅವರು ಹೋದರು. ಸಿದ್ಧ ಇಲ್ಲದಂತ ಜನರು, ಓ ಸ್ವಾಮಿ ಸ್ವಾಮಿ ನಮಗೂ ತೆರೆಯಿರಿ, ನಮಗೆ ಕೂಡ ಒಂದು ಅವಕಾಶ ಕೊಡಿ ಅಂತ ಕೂಗಿದರು. ಒಂದು ಸಲ ಬಾಗಿಲು ಮುಚ್ಚಲ್ಪಟ್ಟ ನಂತರ ಇನ್ನೊಂದು ಸಲ ಅವರಿಗೆ ಅವಕಾಶ ಸಿಗಲಿಲ್ಲ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ದೇವರು ಯಾರೋ ಏನೋ ಎಲ್ಲಿಯೋ ಗೊತ್ತಿಲ್ಲದಂಥ ಜನರಾದ ನಮ್ಮೆಲ್ಲರನ್ನು ಆತನ ಪ್ರೀತಿಯು ಯಾರೋ ಒಂದು ವ್ಯಕ್ತಿಯ ಮೂಲಕ, ಯಾವುದೋ ಒಂದು ಕಾರ್ಯದ ಮೂಲಕ ಹುಡುಕಿ ಬಂದಿರಬಹುದು. ಇದು ನನಗಾಗಿ, ನನ್ನ ಕುಟುಂಬಕ್ಕಾಗಿ ಮಾತ್ರ ಅಲ್ಲ, ಬದಲಾಗಿ ದೇವರು ನನ್ನನ್ನು ಇಟ್ಟಂತ ಈ ಒಂದು ಭಾರತ ದೇಶಕ್ಕಾಗಿ, ದೇವರು ನನ್ನನ್ನು ಕಂಡೋಗುವಂತ ಒಂದೊಂದು ಪ್ರಾಂತ್ಯಗಳಿಗಾಗಿ, ನನ್ನನ್ನು ಒಂದು ಬೆಳಕಾಗಿ, ನನ್ನನ್ನೊಂದು ಉಪ್ಪಾಗಿ, ನನ್ನೊಂದು ಸಾಕ್ಷಿಯಾಗಿ ಆತನು ಕರೆದಂತ ದೇವರಾಗಿದ್ದಾನೆ. ದೇವರೇ, ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ.
ನಾವು ಯಾವ ಭಾಗದಲ್ಲಿ ಸಿದ್ಧರಾಗಲಿಲ್ಲ. ದೇವರೇ, ನಾವು ಸಿದ್ಧಗೊಳ್ಳುವಂತೆ ನಮಗೆ ಸಹಾಯ ಮಾಡಿ. ದೇವರೇ, ನಿನ್ನ ವಾಕ್ಯದ ಹಾಲೆಲೂಯ ದಾಹವನ್ನು, ದೇವರನ್ನು ಪ್ರಾರ್ಥನೆಯ ದಾಹವನ್ನು, ದೇವರೇ, ಒಂದು ಪರಿಶುದ್ಧತೆ ಜೀವಿತವನ್ನು, ಒಂದು ಸುವಾರ್ತೆಯ ಜೀವಿತವನ್ನು, ನಶಿಸಿ ಹೋಗುವಂತ ಆತ್ಮಗಳಿಗಾಗಿ ಒಂದು ಆತ್ಮ ಭಾರವನ್ನು ದೇವರೇ ನಮಗೆ ಹೆಚ್ಚಾಗುವ ಹಾಗೆ, ಬೆಂಕಿಯ ಪಾದಿಯಲ್ಲಿ ಅದು ಉರಿಯುವ ಹಾಗೆ ದೇವರೇ ನಮಗೆ ಸಹಾಯ ಮಾಡಿ. ದೇವರೇ, ನಾವು ಬಂದ ಹಾಗೆ ಹಿಂದಿರುಗಿ ಹೋಗಬಾರದು. ನಾವು ದೀಕ್ಷಿಷ್ಠನ ಹೊಂದಿ ಸಭೆಗೆ ಬಂದು ಹೋಗುವವರು ಆಗಿರಬಾರದು. ಬದಲಾಗಿ ನಿನ್ನ ಉದ್ದೇಶವನ್ನು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪೂರ್ತಿಗೊಳಿಸಿದ ರೀತಿಯಲ್ಲಿ ನಾವು ಕೂಡ ಪೂರ್ತಿಗೊಳಿಸುವ ಹಾಗೆ ನಮಗೆಲ್ಲರಿಗೂ ಸಹಾಯ ಮಾಡು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರೇ, ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಇನ್ನು ಕೂಡ ಕೃಪೆಗಾಗಿ, ನಿನ್ನ ಯೋಚನೆಗಳಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಸ್ತುತಿ, ಘನತೆ, ಗೌರವ ನಿಮಗೊಬ್ಬರಿಗೆ ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದಿ.